ನಮಸ್ಕಾರ ಸ್ನೇಹಿತರ. ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ತಿಳಿಸುವಂಥ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು IAS ಎಕ್ಸಾಮ್ಸ್ ವರೆಗೂ ಕೂಡ HCF LCM ಲಸ ಅಥವಾ ಮೋಸ ಕುರಿತಾದ ಪ್ರಶ್ನೆಗಳ ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೇಳಲಾಗಿರುತ್ತದೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲೇ ಕಾನ್ಸೆಪ್ಟ್ ಆಫ್ LCM ಅಂದ್ರೇನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವ. ಬನ್ನಿ, ಲೆಟ್ಸ್ ಮೂವ್ ಫರ್ದರ್. ಹಾಗಾದ್ರೆ ಲಸ ಲಘುತ್ತಮ ಸಾಮಾನ್ಯ ಅಪವರ್ತನ. ಹೀಗಂದ್ರೆ ಅರ್ಥ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಅಂದ್ರೆ ಅತಿ ಚಿಕ್ಕ. ಅತಿ ಚಿಕ್ಕ ಅನ್ನೋದಕ್ಕೆ ಕನ್ನಡ ಪದ ಲಘು ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ ಸ್ನೇಹಿತರ. ಲಘುತ್ತಮ, ಕಾಮನ್ ಸಾಮಾನ್ಯ, ಮಲ್ಟಿಪಲ್ ಅಪವರ್ತ್ಯ. ಸ್ನೇಹಿತರೆ, ಅಪವರ್ತನ ಬೇರೆ, ಅಪವರ್ತ್ಯ ಬೇರೆ. ಹಾಗಾದ್ರೆ LCM ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಹೇಳಿದ್ರೆ ಅರ್ಥ ಏನು? ವ್ಯಾಖ್ಯೆ ಏನ್ ಹೇಳ್ತದ? ದತ್ತ ಎಲ್ಲ ಸಂಖ್ಯೆಗಳಿಂದ ಭಾಗ ಹೊಂದುವ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳ್ತದೆ. ಇಂಗ್ಲಿಷಲ್ಲಾದ್ರೆ LCM ನ ಡೆಫಿನಿಷನ್ ಏನು ಅಂತ ಹೇಳಿದ್ರ ಸ್ಮಾಲೆಸ್ಟ್ ನಂಬರ್ ಡಿವಿಸಿಬಲ್ ಬೈ all the given numbers. all the given numbers. ಹಾಗಾದ್ರೆ ಸ್ನೇಹಿತರ, ಇವತ್ತಿನ ಕ್ಲಾಸಲ್ಲಿ ನಾವುಗಳ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ತಗೊಂಡ ಮೆಕ್ಯಾನಿಕಲ್ ಆಗಿ ಯಾಂತ್ರಿಕವಾಗಿ LCM ಅಂದ್ರೆ ಏನು ಅಂತ ಹೇಳಿ ಭಾಗಾಕಾರ ಪದ್ಧತಿಯಲ್ಲಿ ಸಾಲ್ವ್ ಮಾಡ್ತೀವಿ ಸರ್, ಉತ್ತರ ಕೊಡ್ತೀವಿ ಅಂತ ಅಷ್ಟೇ ಹೇಳೋದಿಲ್ಲ. ಒಂದು ಅದರ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಂಡ ಬೈ ದ ಸೇಮ್ ಟೈಮ್ ಪ್ರತಿ ಪ್ರಶ್ನೆಯನ್ನು ಕೂಡ ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಈ ತರಗತಿ ಮೂಲಕ ಮಾಡ್ಕೊಂಡು ಸ್ನೇಹಿತರ. ಹಾಗಾದ್ರೆ ಈ ವ್ಯಾಖ್ಯೆಯ ಅರ್ಥ ಏನು ನೋಡ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, 4 ಮತ್ತು 6ರ ಲಸ ಎಷ್ಟು ಅಂತ ಪ್ರಶ್ನೆ. ವಾಟ್ ಈಸ್ ದಿ LCM ಆಫ್ 4 and 6? ಫೈಂಡ್ ದಿ LCM ಆಫ್ 4 and 6. ವಿಚ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ಡಿವಿಸಿಬಲ್ ಬೈ ಬೋತ್ 4 and 6? 4 ಮತ್ತು 6ರ ಲಸ ಕಂಡುಹಿಡಿಯಿರಿ. 4 ಮತ್ತು 6ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಸಾಮಾನ್ಯವಾಗಿ ಈ ಲೆಕ್ಕವನ್ನ ಡಿವಿಷನ್ ಮೆಥಡ್ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬೇರೆ ಬೇರೆ ಪದ್ಧತಿಯಲ್ಲಿ ಸಾಲ್ವ್ ಮಾಡ್ತೇವೆ. ಡಿವಿಷನ್ ಭಾಗಾಕಾರ ಪದ್ಧತಿ, ಫ್ಯಾಕ್ಟರೈಸೇಷನ್ ಅಪವರ್ತನ ಕ್ರಮ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನ ಕ್ರಮ, ಅಥವಾ ಕನ್ನಡದ ವಿಶೇಷವಾದ ಹೆಸರು ಋಸ್ವ ಭಾಗಾಕಾರ ಪದ್ಧತಿ. KS ಗೆ ಬಳಸಿರುವಂತಹ ಪದ ಸ್ನೇಹಿತರೆ, ಇದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಲ್ಲ, ಗಮನಿಸ್ಬೇಕು ತಾವು. ಓಲ್ಡ್ ಎಡಿಷನ್ ಮಾಲಿ ಮುದ್ದಣ್ಣ ಸರ್ ಪುಸ್ತಕದಲ್ಲಿ ನೀವೇನಾದ್ರು ಹಳೆಯ KS ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ಅಥವಾ ಕ್ವಶನ್ ಪೇಪರ್ ಬುಕ್ಲೆಟ್ ಇತ್ತೀಚಿನ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ರು ಕೂಡ ಯು ಕಮ್ ಅಕ್ರಾಸ್ ದ ಟರ್ಮ್ ಕಾಲ್ಡ್ ಋಸ್ವ ಭಾಗಾಕಾರ ಪದ್ಧತಿ ಅಂತ. ಶೈಕ್ಷಣಿಕವಾಗಿ 1ರಿಂದ 10ನೇ ತರಗತಿ ಮಕ್ಕಳ ಗಣಿತ ಪಠ್ಯಪುಸ್ತಕದಲ್ಲಿಯೂ ಕೂಡ ಈ ಪದ ಇಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ವಾಟ್ ಡು ಮೀನ್ ಬೈ ದಿಸ್ ಫ್ಯಾಕ್ಟರೈಸೇಷನ್ ಸ್ಟ್ರಾಟಜಿ? ಬನ್ನಿ ಚರ್ಚೆ ಮಾಡ್ತಾ ಬರೋಣ. ಇದರ ಅರ್ಥ ಏನು ನೋಡಿ. ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸ್ಬೇಕು. ಸೇ ಫಾರ್ ಎಕ್ಸಾಂಪಲ್, 2 ಸಮಸಂಖ್ಯೆಗಳಾದ್ರಿಂದ 2ರಿಂದಲೇ ಭಾಗಿಸ್ತೇವೆ. 2 2 4, 2 3 6, ಪುನಃ 2ರಿಂದ 2 1 ಭಾಗ ಹೋಗಲ್ಲ. ಆಸ್ ಇಟ್ ಈಸ್ 3 1. 2 ಸಂಖ್ಯೆಗಳು ಒಂದಾದ ತಕ್ಷಣದಲ್ಲಿ ವಿ ಸ್ಟಾಪ್ ದರ್. 3 2 6, 6 2 12. ಆವಾಗ ಹೇಳ್ತೇವೆ 4 ಮತ್ತು 6ರ ಲಸ 12 ಅಂತ. ಸರ್, ಹಿಂಗೆ ಕಂಡುಹಿಡಿಯೋದು ಗೊತ್ತಿದೆ ಸರ್, ಬಟ್ ಈಗಲೂ ಕೂಡ ಏನು ಅಂತ ಅರ್ಥ ಆಗ್ಲಿಲ್ಲ ಸರ್. ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಸ್ನೇಹಿತರೆ. ಲಸ ಅದ ಕಾನ್ಸೆಪ್ಟ್ ಅನ್ನು ನೋಡ್ಕೊಳ್ಳಿ. ಈಗ ಅವ್ರು ಕೊಟ್ಟಂತ 2 ಸಂಖ್ಯೆಗಳು 4 ಮತ್ತು 6. ಈಗ ನಾವೇನ್ ಮಾಡೋಣ, 4ರ ಮಗ್ಗಿಯನ್ನು ಬರೀಲಿಕ್ಕೆ ಶುರು ಮಾಡೋಣ. ಅದರ ಜೊತೆಗೆ
ಪುನಃ ನಾವುಗಳ 6ರ ಮಗ್ಗಿಯನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡೋಣ. ಐ ಹೋಪ್ ಇಷ್ಟಂತೂ ವಿಸಿಬಲ್ ಆಗಿದೆ ಅನ್ಕೊಳ್ತಾನೆ, ಎಲ್ರಿಗೂ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಅನ್ಕೊಳ್ತಾನೆ. ಸರಿ, ಹಾಗಾರ ಈಗ 6ರ ಮಗ್ಗೆ ಹೇಳ್ತಾ ಬರ್ತೀನಿ ನೋಡಿ. 6 1 6 6 2 12 6 3 18 6 4 24 6 5 30 6 6 36 6 7 42 6 8 48 6 9 54 6 10 60. ಹಾಗಾರ ಅಪವರ್ತ್ಯ ಅಥವಾ ಗುಣಲಬ್ಧ ಹೇಗಿರಬೇಕು? ಈ ಅಪವರ್ತ್ಯ ಸಾಮಾನ್ಯವಾಗಿರ್ಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ 4ರ ಮಗ್ಗಿಯಲ್ಲೂ ಇರಬೇಕು, 6ರ ಮಗ್ಗಿಯಲ್ಲೂ ಇರಬೇಕು. ಅಂತ ಸಂಖ್ಯೆ ಯಾವುದು? 4ರ ಮಗ್ಗಿಯಲ್ಲಿ 4 ಇದೆ, ಬಟ್ 6ರ ಮಗ್ಗಿಯಲ್ಲಿ ಇಲ್ಲ. 6 ಆ ಕಡೆ ಇದೆ, ಈ ಕಡೆ ಇಲ್ಲ. 8 ಇಲ್ಲಿದೆ, ಅಲ್ಲಿಲ್ಲ. ಬಟ್ 12 ಅನ್ನೋ ಸಂಖ್ಯೆ ಎರಡೂ ಕಡೆ ಇದೆ ನೋಡಿ. 16 18 20 24 ಎರಡೂ ಕಡೆ ಇದೆ ನೋಡಿ. 12 24 36 48 ಇದು ಕಂಟಿನ್ಯೂ ಆಗ್ತದೆ. ಹಾಗಾದರೆ ಸಾಮಾನ್ಯವಾಗಿರುವಂಥ ಅಪವರ್ತ್ಯಗಳು 12 24 and 36. ಲಸಾದ ಆರಂಭಿಕ ಪದ ಹೇಳ್ತದ ಲಘುತ್ತಮ, ಸ್ಮಾಲೆಸ್ಟ್, ಲೀಸ್ಟ್ ಅಂತ ಹೇಳ್ತದ. ಹಾಗಾದ್ರೆ 12 24 36ರಲ್ಲಿ ಚಿಕ್ಕದು ಯಾವ್ದು ಸರ್? 12. ಆವಾಗ ಹೇಳ್ತೀವಿ ಇವೆರಡರ ಲಸ 12 ಅಂತ. ಇದರಿಂದ ಏನು ಸ್ಪಷ್ಟ ಆಯ್ತು ನಮಗೆ? 4 ಮತ್ತು 6 ಎಂಬ ಎರಡೂ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗ ಹೊಂದಬಲ್ಲ ಅತಿ ಚಿಕ್ಕ ಸಂಖ್ಯೆಯನ್ನೇ ನಾವು 12 ಅಂತ ಕರಿತೀವಿ. ಸರಿ, ಹಾಗಾದ್ರೆ ಲಸ ಕಂಡುಹಿಡಿಯುವಂತ ವಿಭಿನ್ನ ಕ್ರಮಗಳಿದ್ದು ಇದು ಒಂದು ಕ್ರಮ ಆಯ್ತು, ಋಸು ಭಾಗಾಕಾರ ಪದ್ಧತಿ ಅಂತ ಹೇಳ್ತೀವಿ. ಈಗ 4 ಮತ್ತು 6 ಬರೆಯೋ ಕ್ರಮ ಹೇಗೆ? 2 2 4 2 3 6 ಅವಿಭಾಜ್ಯ ಅಪವರ್ತನೆಗಳು, ಪ್ರೈಮ್ ಫ್ಯಾಕ್ಟರ್ಸ್. ಸರಿ, ಹಾಗಾರ ಈ 2 ಅನ್ನೋದು ಇಲ್ಲೂ ಇದೆ, ಅಲ್ಲೂ ಇದೆ. ಒಂದು ಕಡೆ ಇದ್ರೆ ಸಾಕಪ್ಪ, ಇನ್ನೊಂದು ತೆಗೆದುಬೋಣ. 1 2 ಎಕ್ಸ್ಟ್ರಾ ಉಳ್ಕೊಳ್ತದೆ ತಾನೆ. ಇಲ್ಲಿ ಇರೋದ್ರ ಜೊತೆ 2 ಸೇರಿಸ್ಬೇಕು ಅಂದ್ರ 2 3 6 6 2 ಆವಾಗ ಹೇಳ್ತೀವಿ ಇವೆರಡರ ಲಸ 12 ಅಂತ. ಈ ಪದ್ಧತಿ ಫಾಲೋ ಆಗ್ತಿದೆಯಾ? ಸ್ವಲ್ಪ ಸಮಾಧಾನದಿಂದ ನೋಡ್ಕೊಳ್ಳಿ, ತುಂಬಾ ವಿಶೇಷವಾಗಿರುವಂಥ ಪದ್ಧತಿ ಇದು. ಉದಾಹರಣೆಗೆ 12 ಮತ್ತು 15ರ ಲಸ ಕಂಡುಹಿಡಿಬೇಕು. 3 4 12 3 5 15 3 ಎರಡೂ ಕಡೆ ಬಂದಿದೆಯಾ? ಹಾಗಾದ್ರೆ ಒಂದು ಕಡೆ ಡಿಲೀಟ್ ಮಾಡ್ಬಿಡೋಣ. 3 5 15 15 ಗುಂಡ್ಲೆ 4 ಆವಾಗ ಹೇಳ್ತೀವಿ ಎರಡೂ ಸಂಖ್ಯೆಗಳ ಲಸ 60 ಅಂತ. ಫಾಲೋ ಆಗ್ತಾ ಇದೆಯಾ ಸರ್? ಇದರಿಂದ ನಮಗಾಗುವ ಲಾಭ ಏನು ಸರ್? ಲಸ ಕುರಿತಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಗಮನಿಸ್ಕೊಳ್ಬೇಕಾದ್ರೆ ಸ್ನೇಹಿತರೆ, ಕ್ವಶನ್ ಪೇಪರಲ್ಲಿ ಪ್ರತಿ ಸಲ ಲಸ ಕುರಿತಾದ ಅನ್ವಯಿಕ ಪ್ರಶ್ನೆಗಳು, ಅಪ್ಲೈಡ್ ಕ್ವಶನ್ಸ್ ಅನ್ನ ಹೆಚ್ಚು ಸಂಖ್ಯೆಯಲ್ಲಿ ಕೇಳ್ತಾ ಬಂದಿದ್ದಾರೆ. ಲೆಟ್ಸ್ ವಿಜುವಲೈಸ್ ಒನ್ ಎಕ್ಸಾಂಪಲ್ ಆಫ್ ಸಚ್ ಕೈಂಡ್ ಅಂತ ಒಂದು ಉದಾಹರಣೆಯನ್ನ ಗಮನಿಸ್ಕೊಳ್ಳೋಣ ಸ್ನೇಹಿತರಲ್ಲೇ. ಲುಕ್ ಅಟ್ ದಿಸ್. ನಿನ್ನೆ ಮೊನ್ನೆ ನಡೆದಿರುವಂತ IAS ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಸ್ನೇಹಿತರೆ, ಅದನ್ನು ಬಿಡಿಸ್ಕೊಳ್ಳೋಣ ಈಗ ಇದೇ ವಿಡಿಯೋದಲ್ಲಿ. ಮುಂದಿನ ಪ್ರಶ್ನೆ ಅದನ್ನೇ ತೆಗೆದುಕೊಳ್ತೇನೆ ನಾನು. ಕ್ವಶನ್ ಏನ್ ಕೇಳಿದಾರೆ ಇಲ್ಲಿ? ಅನ್ ಇಂಟ್ರೆಸ್ಟಿಂಗ್ ಫಿನಾಮಿನನ್. ವೃತ್ತಾಕಾರದ ಒಂದು ಆಟದ ಮೈದಾನ ಇದೆ. ಇಬ್ಬರು ವ್ಯಕ್ತಿಗಳು ಆ ಮೈದಾನವನ್ನು ಸುತ್ತಾ ಇದ್ದಾರೆ. ಲೆಟ್ ಅಸ್ ಅಸ್ಯೂಮ್ ದಟ್ ವೃತ್ತಾಕಾರದಲ್ಲಿದೆ. ಇದು ಅವರ ಸ್ಟಾರ್ಟಿಂಗ್ ಪಾಯಿಂಟ್. ಲೆಟ್ ಅಸ್ ಅಸ್ಯೂಮ್ ಗಡಿಯಾರ ದಿಕ್ಕಲ್ಲಿ ಅವರು ಸುತ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಒಬ್ಬ ವ್ಯಕ್ತಿ ಒಂದು ಸುತ್ತು ಪೂರ್ಣಗೊಳಿಸೋದಕ್ಕೆ 40 ಸೆಕೆಂಡ್ಗಳ ಕಾಲಾವಕಾಶ ತೆಗೆದುಕೊಂಡ್ರೆ ಮತ್ತೊಬ್ಬ ವ್ಯಕ್ತಿ ಒಂದು ಸುತ್ತು ಸುತ್ತೋದಕ್ಕೆ 60 ಸೆಕೆಂಡ್ಗಳ ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ಇವರಿಬ್ರು ಒಟ್ಟಿಗೆ ಈ ಮೈದಾನವನ್ನು ಸುತ್ತೋದಕ್ಕೆ ಆರಂಭ ಮಾಡಿದ್ರೆ ವಾಪಸ್ ಇವರಿಬ್ರು ಆ ಆರಂಭಿಕ ಸ್ಥಳವನ್ನೇ ಪುನಃ ತಲುಪೋದಕ್ಕೆ ತೆಗೆದುಕೊಳ್ಳುವಂತ ಕನಿಷ್ಠ ಸಮಯ ಎಷ್ಟು ಅಂತ ಪ್ರಶ್ನೆ. ಇದನ್ನ ಟ್ರೆಡಿಷನಲಿ ನಾವು ಬಿಡಿಸೋದಾಯ್ತು ಅಂದ್ರೆ, ಸಾಂಪ್ರದಾಯಿಕವಾಗಿ ಹೇಳಿದಾಗ ನಾವು ಹೇಳುವಂತ ಶೈಲಿ ಹೇಗಿರ್ತದೆ ನೋಡಿ. ಅವರು ಕೊಟ್ಟಂತ 40 ಅನ್ನೋ ಸಂಖ್ಯೆ 60 ಅನ್ನೋ ಸಂಖ್ಯೆ 2ರ ಲಸ 2 20 2 30 2 10 2 15 2 5 ಭಾಗ ಹೋಗಲ್ಲ. ಆಸ್ ಇಟ್ ಈಸ್ 3 5 5 1 5 1 ಎರಡೂ ಕಡೆ ಒಂದು ಬರ್ತಿದ್ದಾಗ ವಿ ಸ್ಟಾಪ್ ದರ್, ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಅಲ್ಲಿಗೆ ನಿಲ್ಲಿಸಿದ ತಕ್ಷಣ ಎಲ್ಲಿ ನಿಲ್ಲಿಸಿರ್ತೀವಿ ಅಲ್ಲಿಂದ ಶುರು ಮಾಡ್ತೀವಿ ಸ್ನೇಹಿತರೆ. 5 3 15 15 2 30 32 60 62 120. ಅವರು ಸೆಕೆಂಡ್ ಅಲ್ಲಿ ಕೊಟ್ಟಿರೋದ್ರಿಂದ ಹೇಳ್ತೀವಿ 120 ಸೆಕೆಂಡುಗಳು ಅಂತ. ಪರೀಕ್ಷೆಯಲ್ಲಿ ಕೇಳಿದ್ರೆ ಈ ತರನಾಗಿ ಉತ್ತರ ಕೊಡ್ತಾ ಬರ್ತೀವಿ.
ಸರ್ ನೀವೇ ಹೇಳಿದ್ರಿ ಸರ್ ಆರಂಭದಲ್ಲಿ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಾ ಇಲ್ಲ, ಬರೀ ಮೆಕ್ಯಾನಿಕಲಿ ಸಾಲ್ವ್ ಮಾಡ್ತಾ ಇದ್ರಿ. ಬನ್ನಿ, ನಮ್ಮ ಸಾಧನಾ ಟೆಕ್ನಿಕಲ್ ಟೀಮ್ ನಮಗೆ ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಏನ್ ಸಪೋರ್ಟ್ ಮಾಡಿದೆ ಅನ್ನುವಂಥ ಒಂದು ವಿಜುವಲೈಸೇಷನ್ ನೋಡ್ಕೊಂಡ್ಬಿಟ್ಟು ಬರೋಣ ಸ್ನೇಹಿತರ. ಅನ್ ಇಂಟ್ರೆಸ್ಟಿಂಗ್ ಫಿನಾಮಿನನ್. ಇಬ್ರು ಸ್ನೇಹಿತರಿದಾರ, ಗ್ರೀನ್ ಕಲರ್ ಅಂಡ್ ಬ್ಲೂ ಕಲರ್. ಒಬ್ಬ ವ್ಯಕ್ತಿ 40 ಸೆಕೆಂಡ್ಗಳಲ್ಲಿ ಒಂದು ಸುತ್ತನ್ನ, ದಿಸ್ ಇಸ್ ಅ ರನ್ನಿಂಗ್ ಟ್ರ್ಯಾಕ್, ವೃತ್ತಾಕಾರದ ಆಟದ ಮೈದಾನ ಇದು. ಸೊ ಈ ರನ್ನಿಂಗ್ ಟ್ರ್ಯಾಕ್ ಅನ್ನ ಇಬ್ರು ಒಟ್ಟಿಗೆ ಆರಂಭದ ಸ್ಥಳದಿಂದ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಓರ್ವ ವ್ಯಕ್ತಿ 40 ಸೆಕೆಂಡ್ಗಳಲ್ಲಿ ಒಂದು ಸುತ್ತನ್ನ ಪೂರ್ಣಗೊಳಿಸಿದ್ರೆ ಮತ್ತೋರ್ವ ವ್ಯಕ್ತಿ ಇದೇ ರನ್ನಿಂಗ್ ಟ್ರ್ಯಾಕ್ ಅನ್ನ ಪೂರ್ಣಗೊಳಿಸೋದಕ್ಕೆ 60 ಸೆಕೆಂಡ್ಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಇಬ್ರು ಒಟ್ಟಿಗೆ ಜರ್ನಿ ಶುರು ಮಾಡಿದ್ದಾರೆ. ಹಾಗಾದ್ರೆ ಒಟ್ಟಿಗೆ ವಾಪಸ್ ಆರಂಭದ ಸ್ಥಳವನ್ನೇ ತಲುಪುವುದಕ್ಕೆ ಕನಿಷ್ಠ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಲೆಟ್ಸ್ ಹ್ಯಾವ್ ದಿಸ್ ವಿಜುವಲೈಸೇಷನ್ ಸ್ನೇಹಿತರೆ. ಲುಕ್ ಅಟ್ ದಿಸ್. ಗ್ರೀನ್ ಕಲರ್ ಫಾಸ್ಟ್ ಇದ್ದಾರೆ, 40 ಸೆಕೆಂಡಿಗೆ ಒಂದು ಸುತ್ತು ಕಂಪ್ಲೀಟ್ ಆಯ್ತು. ಬ್ಲೂ ಕಲರ್ ಸ್ಲೋ ಇದ್ರು, 60 ಸೆಕೆಂಡಿಗೆ ಮತ್ತೊಂದು ಸುತ್ತು. ಎರಡನೇ ಸುತ್ತು ಕಂಪ್ಲೀಟ್ ಮಾಡಿದರೆ ಗ್ರೀನ್ ಕಲರ್ 80 ಸೆಕೆಂಡಿಗೆ. 120 ಅನ್ನೋ ಅಷ್ಟೊತ್ತಿಗೆ ಅವ್ರು 3 ಸುತ್ತು, ಇವರು 2 ಸುತ್ತು. ಇಬ್ರು ಇಲ್ಲೇ ಶುರು ಮಾಡಿದ್ರು, ವಾಪಸ್ ಇಲ್ಲೇ ಭೇಟಿಯಾದ್ರು. ಸ್ವಲ್ಪ ನಿಧಾನವಾಗಿ ಈ ಕ್ಲಿಪ್ಪಿಂಗ್ಸ್ ಅನ್ನ ಇನ್ನೊಂದ್ಸಾರಿ ಗಮನಿಸ್ಕೊಳ್ಳಿ. ಫಾಸ್ಟ್ ಇದ್ದಾರೆ, 40 ಸೆಕೆಂಡಿಗೆ ಮೊದಲ ಸುತ್ತು, 60 ಸೆಕೆಂಡಿಗೆ ಎರಡನೇ ಸುತ್ತು. ಇವ್ರು 2 ಸುತ್ತು ಮುಗಿಸೋ ಅಷ್ಟೊತ್ತಿಗೆ ಮತ್ತೆ 40 ಅಂದ್ರೆ 80 ಸೆಕೆಂಡಿಗೆ ಎರಡನೇ ಸುತ್ತು, 120ಕ್ಕೆ ಎರಡನೇ ಸುತ್ತು, ಅವ್ರು 120ಕ್ಕೆ 3. ಇಬ್ರು ಒಟ್ಟಿಗೆ ಬಂದ್ರು ನೋಡಿ. ಜರ್ನಿ ಮಾಡ್ಬೇಕಾದ್ರೆ ಅವರ ಸ್ಪೀಡ್ಸ್ ಅಲ್ಲಿ ಚೇಂಜಸ್ ಇತ್ತು ಸ್ನೇಹಿತರ. ಆರಂಭದಲ್ಲಿ ಒಟ್ಟಿಗೆ ಇದ್ದವರು ಸ್ವಲ್ಪ ಡಿಫರೆನ್ಸ್ ಆಯ್ತು ನೋಡಿ ಇಬ್ಬರ ಮಧ್ಯ. ಒಬ್ರು ಮುಂದೆ ಹೋದ್ರು, ಒಬ್ರು ಹಿಂದೆ ಇದ್ದಾರೆ. ಮತ್ತೊಬ್ರು ಮುಂದೆ ಹೋದ್ರು, ಇನ್ನೊಬ್ರು ಹಿಂದೆ ಇದ್ದಾರೆ. ಬಟ್ ಸ್ವಲ್ಪ ಸಮಯ ಕಳೆದಾದ್ಮೇಲೆ ಇಬ್ರು ಒಟ್ಟಿಗೆ ಬಂದು ಸೇರ್ತಾರೆ ನೋಡಿ. ಈ ವಿಜುವಲೈಸೇಷನ್ ಕ್ಲಿಯರ್ ಆಯ್ತಾ? ಥ್ಯಾಂಕ್ಸ್ ಟು ದಿ ಸಾಧನಾ ಟೆಕ್ನಿಕಲ್ ಟೀಮ್. ಎಸ್ ನೋಡಿ, ಒಬ್ರು ಮುಂದೆ ಹೋದ್ರೆ ಒಬ್ರು ಹಿಂದೆ ಇದ್ದಾರೆ. ಎಸ್, ಸ್ಪೀಡ್ ಜಾಸ್ತಿ ಇದೆ, ಸ್ಪೀಡ್ ಕಡಿಮೆ ಇದೆ. 40 ಸೆಕೆಂಡ್ಗಳಲ್ಲಿ ಒಂದು ಸುತ್ತು ಪೂರ್ಣಗೊಳಿಸೋರು. ಇವ್ರು 40 ತೆಗೆದುಕೊಂಡ್ರೆ ಅವರು 60 ಸೆಕೆಂಡು. ಡನ್. 40 ಸೆಕೆಂಡಿಗೆ ಒಂದು ಪೂರ್ಣ ಸುತ್ತು ಕಂಪ್ಲೀಟ್ ಮಾಡಿದ್ರು. ಇವ್ರಿನ್ನೂ ಸ್ಲೋ ಇದ್ದಾರೆ, ಸ್ಪೀಡ್ ಕಡಿಮೆ ಇತ್ತು. ಇವ್ರೇನ್ ಮಾಡ್ತಾರೆ, 60 ಸೆಕೆಂಡ್ಗೆ ಒಂದು ಸುತ್ತನ್ನ ಕಂಪ್ಲೀಟ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಷ್ಟೊತ್ತಿಗೆ ಇವ್ರು 60 ಸೆಕೆಂಡ್ ತೆಗೆದುಕೊಳ್ಳೋ ಅಷ್ಟೊತ್ತಿಗೆ ಇವ್ರು ಮತ್ತೆ ದಾಟಿ ಮುಂದಕ್ಕೆ ಹೋಗಿರ್ತಾರೆ. ಇವರಿಗಾದ್ರೆ ಪ್ರತಿ 40 ಸೆಕೆಂಡಿಗೆ ಒಂದೊಂದು ಸುತ್ತು, ಸಮಯ 70 ಸೆಕೆಂಡ್ ಆಯ್ತು. ಅಂದ್ರೆ ಇನ್ನು 10 ಸೆಕೆಂಡಿಗೆ ಇವ್ರು ಎರಡನೇ ಸುತ್ತು ಕಂಪ್ಲೀಟ್ ಆಗ್ತದೆ. ಅವ್ರು ಇನ್ನೂ ನಿಧಾನವಾಗೇ ಇದ್ದಾರೆ. ಎಸ್, 80 ಸೆಕೆಂಡ್ ಕಾಲಮಿತಿ ದಾಟೋ ಅಷ್ಟೊತ್ತಿಗೆ ಇವರು 2 ಸುತ್ತುಗಳನ್ನ ಕಂಪ್ಲೀಟ್ ಮಾಡಿದ್ರು. 40 + 40 80 + 40 120 ಸೆಕೆಂಡು. ಇನ್ನೊರು ವ್ಯಕ್ತಿ ಸ್ಲೋ ಅಲ್ಲಿ ಈ ರನ್ನಿಂಗ್ ಟ್ರ್ಯಾಕ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತ, ಸುತ್ತ ಇರುವಂತ ಮತ್ತೊಬ್ಬ ಬ್ಲೂ ಕಲರ್ಡ್ ಇರುವಂತ ಈ ವ್ಯಕ್ತಿ ಮೊದಲ 60 ಸೆಕೆಂಡ್ಗಳಿಗೆ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಿ, ಎರಡನೇ 60 ಸೆಕೆಂಡ್ ಅಂದ್ರೆ 60 + 60 120 ಸೆಕೆಂಡ್ಗಳಿಗೆ ಈ ವ್ಯಕ್ತಿ 2 ಸುತ್ತನ್ನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಆ ವ್ಯಕ್ತಿ 3 ಸುತ್ತುಗಳನ್ನ ಕಂಪ್ಲೀಟ್ ಮಾಡಿರ್ತಾರ. ಚೆಕ್ ಮಾಡುವ. ಲೆಟ್ಸ್ ಹ್ಯಾವ್ ದಿ ವಿಜುವಲೈಸೇಷನ್ ಆಫ್ ದ ಸೇಮ್. 120 ಸೆಕೆಂಡ್ ಅನ್ನೋ ಅಷ್ಟೊತ್ತಿಗೆ ಇಬ್ರು ಒಟ್ಟಿಗೆ, ಒಬ್ರು 3 ಸುತ್ತು, ಇನ್ನೊಬ್ರು 2 ಸುತ್ತು. ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಂತ. ಲಸಾ ಬಗ್ಗೆ ಹೈಯೆಸ್ಟ್ ನಂಬರ್ ಆಫ್ ಅಪ್ಲೈಡ್ ಕ್ವಶನ್ಸ್ ಇದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಬರ್ತಾರೆ. ಕ್ವಶನ್ಸ್ ಏನೆಲ್ಲ ಇರ್ತಾವ ಸ್ನೇಹಿತರೆ? ಒಂದು ಟ್ರಾಫಿಕ್ ಸಿಗ್ನಲ್ ಇರ್ತದ, ಅಲ್ಲಿ ಬೇರೆ ಬೇರೆ ಲೈಟ್ ಹಾಕಿದಾರ. ಒಂದು ಗ್ರೀನ್ ಕಲರ್ ಲೈಟ್ ಇದೆ, ಒಂದು ಬ್ಲೂ ಕಲರ್ ಲೈಟ್ ಇದೆ. ಗ್ರೀನ್ ಕಲರ್ ಲೈಟು ಪ್ರತಿ 40 ಸೆಕೆಂಡ್ಗಳಿಗೆ ಒಂದ್ಸಾರಿ ಸ್ವಿಚ್ ಆನ್ ಆಗ್ತಾ ಇರ್ತದೆ, ಒಂದೇ ಸಲ, ಮತ್ತೆ ಸ್ವಿಚ್ ಆಫ್ ಆಗತ್ತೆ. ಬ್ಲೂ ಕಲರ್ ಲೈಟು ಪ್ರತಿ 60 ಸೆಕೆಂಡ್ಗಳಿಗೆ ಒಂದ್ಸಲ ಸ್ವಿಚ್ ಆನ್ ಆಗ್ತದೆ, ಮತ್ತೆ ಸ್ವಿಚ್ ಆಫ್ ಆಗ್ತದೆ. ಹಾಗಾದ್ರೆ ಎರಡನ್ನ ಒಟ್ಟಿಗೆ 12 ಗಂಟೆಗೆ ಸ್ವಿಚ್ ಆನ್ ಮಾಡಲಾಗಿತ್ತು. ಎಷ್ಟು ಸಮಯದ ನಂತರ ಎರಡೂ ವಿದ್ಯುತ್ ದೀಪಗಳು ಒಟ್ಟಿಗೆ ಸ್ವಿಚ್ ಆನ್ ಆಗಲಿದ್ದಾವೆ ಅಂತ ಪ್ರಶ್ನೆ. 120 ಸೆಕೆಂಡ್ಗಳ ನಂತರದಲ್ಲೇ, ಅಥವಾ 2 ನಿಮಿಷಗಳ ನಂತರದಲ್ಲೇ, ಅಥವಾ ಪ್ರತಿ 2 ನಿಮಿಷಕ್ಕೆ ಒಂದ್ಸಲದಂತೆ ಈ 2 ವಿದ್ಯುತ್ ಬಲ್ಬ್ಗಳು ಆ ಟ್ರಾಫಿಕ್ ಸಿಗ್ನಲ್ ಲೈಟ್ ಅಲ್ಲಿ ಒಟ್ಟಿಗೆ ಸ್ವಿಚ್ ಆನ್ ಆಗಲಿದ್ದಾವೆ ಅಂತ ಬೇಸಿಕ್ ಕಾನ್ಸೆಪ್ಟ್. ಐ ಹೋಪ್ ಥ್ಯಾಂಕ್ಸ್ ಟು ದಿ ಟೆಕ್ನಿಕಲ್ ಟೀಮ್, ಕಾನ್ಸೆಪ್ಚುವಲ್ ಕ್ಲಾರಿಟಿ ಕೊಟ್ಟಂತ ಎಲ್ಲರಿಗೆ, ಸಾಧನಾ ಟೀಮ್ನ ಎಡಿಟರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ, ಲೆಟ್ಸ್ ಪ್ರೊಸೀಡ್ ನಾವು. ಮುಂದಿನ ಯೋಚನೆಗಳೇನು ಅಂತ ನೋಡೋಣ ಸ್ನೇಹಿತರ. ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು? ಅದೇ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಲೆಟ್ಸ್ ಪ್ರೊಸೀಡ್ ನಾವು. ಮೊದಲೇ ಹೇಳಿದ್ವಿ ನಾವು ವಿಡಿಯೋದ ಆರಂಭದಲ್ಲಿ, ಇಟ್ಸ್ 15 ಸೆಕೆಂಡ್ಸ್ ಚಾಲೆಂಜ್ ಫಾರ್ ಅಸ್. ಲಸ ಮಸ ಕುರಿತಾಗಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಇವತ್ತಿನ ಚರ್ಚೆ ಏನು ತಗೊಂಡಿದ್ದೀವಿ? ಲಸ
ಲೀಸ್ಟ್ ಕಾಮನ್ ಮಲ್ಟಿಪಲ್, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಂಬ ಪರಿಕಲ್ಪನೆಯ ಈ ಪ್ರಶ್ನೆಗಳನ್ನ ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲೇ ಸಾಲ್ವ್ ಮಾಡುವ ಪ್ರಯತ್ನ ಮಾಡುವ. ಬನ್ನಿ, ಲೆಟ್ಸ್ ಚೆಕ್. ಎಸ್, ನಿನ್ನೆ ಮೊನ್ನೆ ನಡೆದಿರುವಂತಹ IAS CSAT ಪೇಪರ್ನ ಪ್ರಶ್ನೆ ಇದ. ಏನ್ ಪ್ರಶ್ನೆ ಇದೆ? ವಾಟ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ಗ್ರೇಟರ್ ದೆನ್ 1000 ದಟ್ ವೆನ್ ಡಿವೈಡೆಡ್ ಬೈ ಎನಿ ಒನ್ ಆಫ್ ದಿ ನಂಬರ್ 6, 9, 12, 15, 18 ಲೀವ್ಸ್ ಅ ರಿಮೈಂಡರ್ ಆಫ್ 3 ಎವ್ರಿ ಟೈಮ್. 1000ಕ್ಕಿಂತ ದೊಡ್ಡದಾದ ಸಂಖ್ಯೆಯಾಗಿರ್ಬೇಕು. 6, 9, 12, 15 ಮತ್ತು 18ರಿಂದ ಭಾಗಿಸಿದಾಗ ಪ್ರತಿ ಸಲ 3 ಶೇಷವಾಗಿ ಕೊಡುವಂತ ಸಂಖ್ಯೆ ಆಗಿರಬೇಕು ಮತ್ತು ಸಾಧ್ಯವಾದಷ್ಟು ಚಿಕ್ಕ ಸಂಖ್ಯೆ ಅಂದ್ರೆ 1000 ಅನ್ನೋ ಸಂಖ್ಯೆಗೆ ಹತ್ತಿರದಲ್ಲಿರಬೇಕು, 1000ಕ್ಕಿಂತ ದೊಡ್ಡದಾಗಿರ್ಬೇಕು. ಇವುಗಳಿಂದ ಭಾಗಿಸಿದಾಗ 3 ಶೇಷವಾಗಿ ಕೊಡ್ತಾನೆ ಇರಬೇಕು. ಸಾಂಪ್ರದಾಯಿಕ ವಿಧಾನದಲ್ಲಿ ಲೆಕ್ಕ ಬಿಡಿಸಿದಾಗ 15 ಸೆಕೆಂಡ್ಸ್ ಚಾಲೆಂಜ್ ಅನ್ನೋ ಮೆಥಡ್ ತೆಗೆದುಕೊಳ್ಳೋಣ. ಸಾಂಪ್ರದಾಯಿಕ ವಿಧಾನದಲ್ಲಿ ನಿನ್ನೆ ಮೊನ್ನೆ ನಡೆದಂತ IAS ಪರೀಕ್ಷೆ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋದಾಯ್ತು ಅಂತ ಹೇಳಿದ್ರೆ 6, 9, 12, 15 ಮತ್ತು 18ರ ಲಸ 6, 9, 12, 15 ಮತ್ತು 18ರ ಲಸ ಕಂಡುಹಿಡಿಯುವಂತ ಸಾಂಪ್ರದಾಯಿಕವಾಗಿರುವಂತಹ ವಿಧಾನ ಏನ್ ಹೇಳ್ತದೆ ಅಂತ ಚೆಕ್ ಮಾಡೋಣ ಸ್ನೇಹಿತರ. ಲೆಟ್ಸ್ ಕಂಟಿನ್ಯೂ ಫರ್ದರ್. ಹಾಗಾದ್ರೆ 2 3 6 ಭಾಗ ಹೋಗಲ್ಲ, 2 6 12 ಭಾಗ ಹೋಗಲ್ಲ, 2 9 18 ಭಾಗ ಹೋಗಲ್ಲ ಆಸ್ ಇಟ್ ಈಸ್, ಭಾಗ ಹೋಗಲ್ಲ ಆಸ್ ಇಟ್ ಈಸ್. 2 3 6 ಭಾಗ ಹೋಗಲ್ಲ, ಭಾಗ ಹೋಗಲ್ಲ. 3ರಿಂದ 3 1 3 3 3 1 3 5 3 3 3 1 3 1 3 ಆಸ್ ಇಟ್ ಈಸ್, ಭಾಗ ಹೋಗಲ್ಲ ಅಂದ್ರೆ ಆಸ್ ಇಟ್ ಈಸ್ 3 1. 5ರಿಂದ ಆಸ್ ಇಟ್ ಈಸ್, ಆಸ್ ಇಟ್ ಈಸ್, ಆಸ್ ಇಟ್ ಈಸ್ 5 1 ಯಥಾವತ್ತಾಗಿ. ಒಂದು ವೇಳೆ ಎಲ್ಲಾ ಸಂಖ್ಯೆಗಳು ಕೊಟ್ಟಂತ ಎಲ್ಲಾ ಸಂಖ್ಯೆಗಳು ಈ ಋಸುಭಾಗಾಕಾರ ಪದ್ಧತಿಯಲ್ಲೇ 1 ಎಂಬ ಪರಿಣಾಮವನ್ನು ತೋರಿಸೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಸೊ ಮೊದಲ ಕೆಲಸ ಅವರು ಅತಿ ಚಿಕ್ಕ ಅನ್ನೋ ಪದವನ್ನ ಬಳಕೆ ಮಾಡಿದ್ದಕ್ಕೆ ಕೊಟ್ಟಂತ ಎಲ್ಲಾ ಸಂಖ್ಯೆಗಳ ಲಸ ಕಂಡುಹಿಡಿಯುವಂತ ಪ್ರಯತ್ನ. ಲಸ ಏನಿರ್ತದ? ಎಡಬದಿಯಲ್ಲಿ ಬರೆದಿರುವಂತ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ ಆಗಿರ್ತದೆ. 2 2 4, 4 3 12, 12 3 36, 36 5 180 ಅಂತ ರಿಪೀಟ್ ಮಾಡ್ತೀನಿ ನೋಡಿ. 5 3 15, 15 3 45, 45 2 90, 92 180. ಸೊ 180 ಅನ್ನೋದು ಅವರು ಕೊಟ್ಟಂತ 1000 ಅನ್ನೋ ಸಂಖ್ಯೆಗೆ ಹತ್ತಿರದಲ್ಲಿದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ 1000ಕ್ಕಿಂತ ದೊಡ್ಡದಾಗುವವರೆಗೂ 180ರ ಮಗ್ಗಿನ ಹೇಳ್ತಾ ಬರ್ತೀವಿ. 181, 182, 183, 184 ಇಂಟು 5, 18 5 90, 18 6 108 ಅಂದ್ರೆ 186 1080 1000ಕ್ಕಿಂತ ದೊಡ್ಡದಾಗಿರ್ಬೇಕು, 1000ಕ್ಕೆ ಹತ್ತಿರದಲ್ಲಿರ್ಬೇಕು. ಈ ಸಂಖ್ಯೆ 6, 9, 12, 15, 18ರಿಂದ ಪೂರ್ತಿ ಭಾಗ ಹೋಗ್ತದೆ. ಬಟ್ ಪ್ರಶ್ನೆಯಲ್ಲಿ ಏನ್ ಹೇಳಿದಾರ? 3 ಶೇಷವಾಗಿ ಕೊಡಬೇಕು. ಹಾಗಾದ್ರೆ +3 ಎಷ್ಟಾಯ್ತು ಉತ್ತರ? 1083. ಇದು ಸಾಂಪ್ರದಾಯಿಕ ವಿಧಾನ ಆಯ್ತು. ಏನ್ ಸರ್ ಆರಂಭದಿಂದ ಹೇಳ್ತಾ ಇದ್ರಿ 15 ಸೆಕೆಂಡ್ಸ್ ಚಾಲೆಂಜ್, ನೋಡಿದ್ರೆ 15 ಮಿನಿಟ್ಸ್ ತೆಗೆದುಕೊಳ್ತಾ ಇದೆ. ಈಗ ಇದು ಕಾನ್ಸೆಪ್ಚುಯಲ್ ಮೆಥಡ್ ಜೊತೆಗೆ ಈಗ 15 ಸೆಕೆಂಡ್ಸ್ ಚಾಲೆಂಜ್ ಅಲ್ಲೇ ಗಮನಿಸ್ಕೊಂಡ್ವಾ? 18ರಿಂದ ಭಾಗ ಹೋಗತ್ತೆ ಅಂತಾದ್ರ 18ರಿಂದ ಭಾಗ ಹೋಗತ್ತೆ ಅಂತಾದ್ರ ಆ ಸಂಖ್ಯೆ 9 ಮತ್ತು 2 2ರಿಂದನೂ ಭಾಗ ಹೋಗ್ಬೇಕು. ಸರಿ, ಒಟ್ಟಾರೆ 9ರಿಂದ ಭಾಗ ಹೋಗ್ಬೇಕು. 9ರ ಬಾಧ್ಯತೆ ಗೊತ್ತಲ್ಲ ನಮಗ. ಉದಾಹರಣೆಗೆ ಈಗ 27 ಅನ್ನೋ ಸಂಖ್ಯೆ 9ರಿಂದ ಭಾಗ ಹೋಗುತ್ತೋ ಇಲ್ವೋ? 2ಕ್ಕೆ 7 ಸೇರ್ಸಿದ್ರ 1080, 1ಕ್ಕೆ 8 ಸೇರ್ಸಿದ್ರ ಹಾಗಾದ್ರೆ ಎರಡೂ ಸಂಖ್ಯೆಗಳು 9ರಿಂದ ಭಾಗ ಹೋಗ್ತವೆ ಅಂತ ಅರ್ಥ. ಬಟ್ ಅವ್ರೇನ್ ಹೇಳ್ತಾರೆ? 9ರಿಂದ ಭಾಗಿಸಿದಾಗ 3 ಶೇಷವಾಗಿ ಕೊಡಬೇಕು. 9ರಿಂದ ಭಾಗಿಸಿದಾಗ 3 ಶೇಷವಾಗಿ ಕೊಡಬೇಕು ಅಂದ್ರೆ 9ಕ್ಕೆ 3 ಸೇರ್ಸಿದ್ರ ಒಟ್ಟು ಮೊತ್ತ 12 ಇರಬೇಕು. ಚೆಕ್ ಮಾಡಿ. 1ಕ್ಕೆ 6 ಸೇರಿಸಿದ್ರೆ 7 + 3 10, 1 + 7 8 + 3 11, 1 + 8 9 + 3 12, 1 + 1 2 + 8 10 + 3 13. ಒಟ್ಟು ಮೊತ್ತ ಎಷ್ಟು ಬರಬೇಕಾಗಿತ್ತು?
ಎಲ್ರಿ ಬಂದಿದೆ ಅದೇ ಉತ್ತರ. ಇನ್ನೊಂದು ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡೋದಾಯ್ತು ಅಂತ ಹೇಳಿದ್ರೆ ಇದೇ ಪ್ರಶ್ನೆನ ನಮ್ಮ ಕಾನ್ಸೆಪ್ಟ್ ಏನಿದೆ ಎಂಟೈರ್ ವಿಡಿಯೋ ಬಗ್ಗೆ 15 ಸೆಕೆಂಡ್ಸ್ ಚಾಲೆಂಜ್ ಅನ್ನೋ ಈ ಕಾನ್ಸೆಪ್ಟ್ ಅಲ್ಲಿ ಎಲ್ಲೆಲ್ಲಿ 9 ಆಗ್ತದೆ ತೆಗೆದಾಕ್ತಿವಿ. 6ಕ್ಕೆ 3 ಸೇರಿಸಿರು 9, 8ಕ್ಕೆ 1 ಸೇರಿಸಿರು 9, 8ಕ್ಕೆ 1 ಸೇರಿಸಿರು 9, 1 ಮಾತ್ರ ಉಳ್ಕೊಂಡಿದೆ. 3, 7, 10, 1, 11, 3 ಮಾತ್ರ ಉಳ್ಕೊಂಡಿದೆ. ಅವ್ರು ಏನ್ ಹೇಳ್ತಾರೆ, 9ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಬೇಕು? 3 ಉಳಿಬೇಕು. 3 ಉಳಿದಿದ್ಯಾ? ಎಸ್, ಡನ್. ಇಲ್ಲಿ 1 + 3 4 ಉಳ್ಕೊಂಡಿದೆ. ಸರಿಯಾದ ಉತ್ತರ ಚಾಯ್ಸ್ ಸಿ. ನಿನ್ನೆ ನಡೆದಂತ IAS CSAT ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲೇ ಪೇಪರ್ 2 ನಲ್ಲಿ ಬಂದಿರುವಂತ ಲಸಾದ ಅಪ್ಲಿಕೇಶನ್ ಕುರಿತಾದ ಪ್ರಶ್ನೆ ಇದು. ಕಲಿತಂತ ಥೇರಿಗೆ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾರೆ. ಐ ಹೋಪ್ ಈಗ ವಿಜುವಲೈಸೇಷನ್ ಏನು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಏನು ಅನ್ನೋದನ್ನ ಫಾಲೋ ಮಾಡ್ತಾ ಇದ್ರಿ ಸ್ನೇಹಿತರೆ ಅಂತ ತಿಳ್ಕೊಂಡು ಇದೇ ರೀತಿ 15 ಸೆಕೆಂಡ್ ಚಾಲೆಂಜ್ ಅಲ್ಲಿ ಮುಂದಿನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಬರೋಣ ಸ್ನೇಹಿತರೆ. ಹ್ಯಾವ್ ಪೇಷನ್ಸ್, ಲೆಟ್ಸ್ ಹ್ಯಾವ್ ದಿ ವಿಜುವಲೈಸೇಷನ್ ಆಫ್ ದಿ ನೆಕ್ಸ್ಟ್ ಕ್ವಶನ್ಸ್ ನಾವ್. ಐ ಹೋಪ್ ಈ ಪ್ರಶ್ನೆ ಪರಿಚಯ ಈ ಮೊದಲನೇ ವಿಡಿಯೋದಲ್ಲಿ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಕ್ವಶನ್ ಏನಿದೆ ನೋಡಿ, 56, 60, 84 ಮತ್ತು 96ರಿಂದ ಪೂರ್ತಿಯಾಗಿ ಭಾಗಿಸಲ್ಪಡುವ ಆದರೆ ಅತಿ ಚಿಕ್ಕ, ಅಷ್ಟೇ ಅಲ್ಲ ಪರಿಪೂರ್ಣ ವರ್ಗ ಬೇರೆ ಆಗಿರ್ಬೇಕು. ಸ್ಕ್ವೇರ್ ನಂಬರ್ ಆಗಿರ್ಬೇಕು, ಚಿಕ್ಕದಾಗಿರ್ಬೇಕು, ಎಲ್ಲದರಿಂದ ಭಾಗ ಬೇರೆ ಹೋಗ್ಬೇಕು. ಯಾವಾಗ ಚಿಕ್ಕ, ಅತಿ ಚಿಕ್ಕ, ಸ್ಮಾಲೆಸ್ಟ್, ಲೀಸ್ಟ್ ಅನ್ನೋ ಪದಗಳು ಬರುತ್ತೋ ಆವಾಗೆಲ್ಲ ಲಸ ಕಂಡಿಡ್ಕೊಳ್ತೇವೆ. ಹಾಗಾದ್ರೆ ಸಾಂಪ್ರದಾಯಿಕ ವಿಧಾನ ಏನನ್ನ ಹೇಳ್ತದೆ ನಮಗೆ ಗಮನಿಸೋಣವಾ? ಸರಿ ಸ್ನೇಹಿತರೆ, ಸಾಂಪ್ರದಾಯಿಕ ವಿಧಾನ ಏನ್ ಹೇಳ್ತದ? 56, 60, 84, 96 ಲಸ ಕಂಡಿಡಿರಿ. ಆಮೇಲೆ ಅದು ವರ್ಗ ಆಗೋವರೆಗೂ ಗುಣಾಕಾರ ಮಾಡಿ. ಏನ್ ಹಾಗಂದ್ರೆ ನೋಡಿ, 56, 60, 84, 96, 2ರಿಂದ 2 28, 2 30, 2 42, 2 48, 2 14, 2 15, 2 21, 2 24, 2 7 ಭಾಗ ಹೋಗಲ್ಲ, 2 12, ಆಸ್ ಇಟ್ ಈಸ್ 2 6, ಆಸ್ ಇಟ್ ಈಸ್ 2 3. ಈಗ 3ರಿಂದ ಆಸ್ ಇಟ್ ಈಸ್ 3 5, 3 7, 3 1, 5ರಿಂದ ಆಸ್ ಇಟ್ ಈಸ್ 5 1, ಆಸ್ ಇಟ್ ಈಸ್. ಸಾರಿ, 1 ಸೆಕೆಂಡ್, ಭಾಗ ಹೋಗಲ್ಲ, ಆಸ್ ಇಟ್ ಈಸ್. 7ರಿಂದ ಈಗ 7 1, ಆಸ್ ಇಟ್ ಈಸ್, 7 1, ಆಸ್ ಇಟ್ ಈಸ್. 7 5, 35, 35 3, 105, 105 2, 210, 420, 420 ಗುಂಡ್ಲೆ 2, 840 ಗುಂಡ್ಲೆ 2, 1680 ಗುಂಡ್ಲೆ 2, 3360 ಆಯ್ತು. ಬಟ್ ಇದು ಸ್ಕ್ವೇರ್ ನಂಬರ್ ಅಲ್ಲ. ಸ್ಕ್ವೇರ್ ಅಂದ್ರೆ n × n. ಸ್ಕ್ವೇರ್ ನಂಬರ್ಗಳು ಲಾಸ್ಟಿಗೆ 2 0 ಇರಬೇಕು. ನೋಡಿ, ಸ್ಕ್ವೇರ್ ನಂಬರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಇದನ್ನ. ಹಾಗಾದ್ರೆ ಇಲ್ಲೇನ್ ಮಾಡ್ಬೇಕು ಸರ್? ಇವೆರಡು ಸೇರಿದ್ರೆ ಸ್ಕ್ವೇರ್ ಆಯ್ತು, ಅವೆರಡು ಸೇರಿದ್ರು ಸ್ಕ್ವೇರ್ ಆಯ್ತು. ಇದ್ರ ಜೊತೆ ಇನ್ನೊಂದು 2 ಬೇಕಲ್ಲ, ಇದ್ರ ಜೊತೆ 3 ಬೇಕು, ಅದ್ರ ಜೊತೆ 5 ಬೇಕು, ಇದ್ರ ಜೊತೆ 7 ಬೇಕು. ಅಂದ್ರ 2 3 6, 6 5 30, 30 ಗುಂಡ್ಲೆ 7, 210ರಿಂದ ಗುಣಿಸ್ಬೇಕು ಇದನ್ನ. ಇವೆರಡರ ಗುಣಾಕಾರ ಇಷ್ಟು ಬರ್ತದ. ಬಟ್ ಇಷ್ಟೆಲ್ಲ ಬಿಡಿಸ್ಲಿಕ್ಕೆ ಟೈಮ್ ಇರುತ್ತೆ ಸ್ನೇಹಿತರ. ಇದು ಸಾಂಪ್ರದಾಯಿಕವಾಗಿ ಲೆಕ್ಕ ಬಿಡಿಸೋದು ಹೇಗೆ ಅಂತ ಆಯ್ತು. ಕನ್ಫ್ಯೂಷನ್ ಇದ್ರೆ ವಿಡಿಯೋ ರಿವೈಂಡ್ ಮಾಡ್ಬಿಟ್ಟು ನೋಡ್ಕೊಳ್ಳಿ. ಈಗ ಇದನ್ನ ಲಾಜಿಕಲಿ 15 ಸೆಕೆಂಡ್ಸ್ ಚಾಲೆಂಜ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸಾಲ್ವ್ ಮಾಡೋದಾಯ್ತು ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾ ಇದಾರ? ಸ್ಕ್ವೇರ್ ನಂಬರ್ ಆಗಿರ್ಬೇಕಾ? ಎಸ್, ಸ್ಕ್ವೇರ್ ನಂಬರ್ ಅಲ್ಲಿ ಯಾವತ್ತಿದ್ರು ಲಾಸ್ಟಿಗೆ 2 ಸೊನ್ನೆಗಳಾರು ಇರುತ್ತೆ, 4 ಇರುತ್ತೆ, 6 ಇರುತ್ತೆ, 8 ಇರುತ್ತೆ. ಸಮಸಂಖ್ಯೆಯ ಸೊನ್ನೆಗಳು ಎಲ್ಲ ಕಡೆ ದೇ ಹ್ಯಾವ್ 00 00 00 00. ಬಿಟ್ಬಿಡಿ ಅವ್ರನ್ನ. ಪರಿಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲೇ 2 ಆಗ್ಲಿ ಅಥವಾ 3 ಆಗ್ಲಿ ಅಥವಾ 7 ಆಗ್ಲಿ ಅಥವಾ 8 ಆಗ್ಲಿ ಬರಬಾರದು ಅಂತ ನಿಯಮ ಹೇಳ್ತದೆ. ಹಾಗೇನಾದ್ರು ಬಂದ್ರೆ ಅದು ಪರಿಪೂರ್ಣ ವರ್ಗ ಅಲ್ಲ. ಯಾವತ್ತು ಪರಿಪೂರ್ಣ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲೇ 0 1 4 5 6 ಅಥವಾ 9 ಅಂಕಿಗಳು ಮಾತ್ರ ಇರಬೇಕು. 6 ಇದೆಯಾ? ಇಲ್ಲೇ ಡೌಟೇ ಇಲ್ಲ, ಇದೆ ಆನ್ಸರ್. 15 ಸೆಕೆಂಡ್ಸ್ ಚಾಲೆಂಜ್ ಈಗ ಫಾಲೋ ಆಗ್ತಾ ಇದೆಯಾ? ಸೊ ನಮ್ಮ ಸಾಧನಾ ಅಕಾಡೆಮಿ ಹೊಸ ಕಾನ್ಸೆಪ್ಟ್ ಇದು. ನಾವು ಬುಲ್ಬುಲೆ ಕರಿಯರ್ ಅಕಾಡೆಮಿ ಮತ್ತು ಸಾಧನಾ ಅಕಾಡೆಮಿ ಇಬ್ರು ಸೇರಿಸಿ ಈ ಯೋಚನೆ ಇಟ್ಕೊಂಡು ಈ ಸಲದಿಂದ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ ಪೂರಕವಾಗಿರುವಂತಹ ಮಾಹಿತಿ ಹೇಗಿರ್ತದೆ ಕ್ವಶನ್. ಪ್ರತಿ ಪ್ರಶ್ನೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆನೇ ಆಗಿದೆ. ಕ್ವಶನ್ ನಮ್ದೆಲ್ಲ
ಚಾಯ್ಸಸ್ ನಮ್ಮಲ್ಲ ಸ್ನೇಹಿತರ. ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ, ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳಿವು. 5 ಅಂಕಿಗಳ ಯಾವ ಅತಿ ಚಿಕ್ಕ ಸಂಖ್ಯೆ 52, 56, 78 ಮತ್ತು 90ರಿಂದ ಪರಿಪೂರ್ಣವಾಗಿ ಭಾಗ ಹೊಂದುತ್ತದೆ? ಈಗ ತಾನೇ 18 ಬಗ್ಗೆ ನೋಡಿದೀವ ನಾವು. ಹಾಗೆ 91 ಬರೆಯುವ ಕ್ರಮ ನೋಡಿ. 13 7 91, ಇದರಲ್ಲಿ 91 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರ ಸ್ನೇಹಿತರ? ಡನ್. ಹಾಗಾದ್ರೆ ಯಾವುದೇ ಸಂಖ್ಯೆ ಆಗಿರ್ಲಿ ಇಲ್ಲಿ ಕೊಡುವಂಥದ್ದು ಅದು 91ರಿಂದ ಭಾಗ ಹೋಗುತ್ತೆ ಅಂದ್ರೆ 13ರಿಂದಾನು ಭಾಗ ಹೋಗ್ಬೇಕು, 7ರಿಂದಾನು ಭಾಗ ಹೋಗ್ಬೇಕು. ಸರಿನಾ? ವೆಲ್, ಇಲ್ಲಿ ಈ ಸಂಖ್ಯೆ 13ರಿಂದ ಭಾಗ ಹೋಗಲ್ಲ, 13ರಿಂದ ಭಾಗ ಹೋಗಲ್ಲ, 13ರಿಂದ ಭಾಗ ಹೋಗತ್ತೆ, ಭಾಗ ಹೋಗಲ್ಲ. ಅದೇನು ಸರ್ ನೋಡಿದ ತಕ್ಷಣ ಹೇಳ್ಬಿಡ್ರಿ ನೀವು ಭಾಗ ಹೋಗತ್ತೆ ಇಲ್ಲ ಅಂತೇಳಿ ಏನು ನೀವು ಹೇಳಿದ್ರೆ ನಾವು ಕೇಳ್ಬಿಡ್ಬೇಕಾ ಸರ್? ಅದು ಹೆಂಗೆ ಬಂತು ನಮಗೂ ಹೇಳ್ಕೊಡಿ. ಎಸ್ ಸ್ನೇಹಿತರೆ, ಭಾಜ್ಯತೆ ನಿಯಮಗಳನ್ನು ನೋಡ್ಕೊಳ್ಳಿ, ದ ರೂಲ್ಸ್ ಆಫ್ ಡಿವಿಸಿಬಿಲಿಟಿಯನ್ನು ನೋಡ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿರುವಂತಹ ಭಾಜ್ಯತೆ ನಿಯಮ 7ರ ಭಾಜ್ಯತೆ, 11 ಮತ್ತು 13ರ ಭಾಜ್ಯತೆ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು 2, 3, 5ರ ನಂತರದಲ್ಲಿ ಬರುವಂತಹ ಈ 3 ಅವಿಭಾಜ್ಯ ಸಂಖ್ಯೆಗಳು 7, 11, 13ರ ಭಾಜ್ಯತೆ ನಿಯಮ ಸ್ವಲ್ಪ ಭಿನ್ನವಾಗಿದೆ. ಆ ನಿಯಮವನ್ನ ಇದ್ರ ಜೊತೆ ಕಲ್ತ್ಕೊಂಬೋಣ. ಕಳೆದ ಸಲ IAS ಎಕ್ಸಾಮ್ಸ್ ಅಲ್ಲಿ 7ರ ಭಾಜ್ಯತೆ ಕುರಿತಾಗಿ ಪ್ರಶ್ನೆ ಕೇಳಿದ್ರು. ಈ ಸಲ 7, 11, 13ರ ಕಾಂಬಿನೇಷನ್ ಇರುವಂತ ರೂಲ್ ನ ಆಧಾರಿತವಾಗಿ ಪ್ರಶ್ನೆ ಕೇಳಿದ್ದಾರೆ. ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, IAS ಕ್ವಶನ್ ಪೇಪರ್ ಅನ್ನ ನೀವು ನೋಡಿದ್ದಾಯ್ತು ಅಂತ ಹೇಳಿದ್ರೆ, ಪ್ರತಿ ಸಲವೂ ಕೂಡ SSC ಮತ್ತು RRB ಪ್ಯಾಟರ್ನ್ ಇಟ್ಕೊಂಡು ಕ್ವಶನ್ಸ್ ಡಿಸೈನ್ ಮಾಡ್ತಾ ಇರುವಂತದ್ದು. ಹಾಗೆ ಕ್ಲಾಸ್ ರೂಮ್ ಅಲ್ಲಿ ಹುಡುಕಾಡಿದ್ರೆ ಸಿಕ್ಕಿರಬಾರ್ದು, ಪುಸ್ತಕದಲ್ಲಿ ಕಂಡಿರಬಾರ್ದು, ಯೂಟ್ಯೂಬ್ ಅಲ್ಲಿ ಯಾರು ಚರ್ಚೆ ಮಾಡಿರಬಾರ್ದು. ಹಾಗಂತ ಕ್ವಶನ್ ಡಿಫಿಕಲ್ಟ್ ಆಗಿರಬಾರ್ದು, ಕ್ವಶನ್ ಈಸಿನೇ ಆಗಿರ್ಬೇಕು. ಆ ಪರಿಕಲ್ಪನೆಗಳನ್ನ ಇಟ್ಕೊಂಡು ಇತ್ತೀಚಿನ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾ ಇರುವಂತ ಇವ್ರ ರೀತಿನ ನೋಡೋದಾಯ್ತು ಅಂತ ಹೇಳಿದ್ರೆ, ಈಗ 7, 11 ಮತ್ತು 13ರ ಭಾಜ್ಯತೆ ನಿಯಮ ಏನ್ ಹೇಳ್ತದೆ ನಮಗೆ? ಬಲಬದಿಯಿಂದ ಪ್ರತಿ 3 ಅಂಕಿಗಳ ಒಂದು ಗುಂಪು ಮಾಡಬೇಕಂತ. ಹಾಗೆ ಉದಾಹರಣೆಗೆ ಈಗ ನೋಡಿ, 290 ಉಳಿದಿರೋದು 10, 860 10, 920 10, 580 10. 2ರ ವ್ಯತ್ಯಾಸ 290 ಮೈನಸ್ 10 28, 7ರಿಂದ ಭಾಗ ಹೋಗತ್ತಾ? ಹಾಗಾದ್ರೆ ಈ ಸಂಖ್ಯೆ 7ರಿಂದ ಭಾಗ ಹೊಂದಲೇಬೇಕು. ಬಟ್ 280 13ರಿಂದ ಭಾಗ ಹೋಗತ್ತಾ? ಇದು ಕೇವಲ 7ರಿಂದ ಭಾಗ ಹೋಗೋ ಸಂಖ್ಯೆ, 13ರಿಂದ ಅಲ್ಲ. 860 ಮೈನಸ್ 10 7ರ ಮಗ್ಗಿಲೂ ಬರಲ್ಲ, 11ರ ಮಗ್ಗಿಲೂ ಬರಲ್ಲ, 13ರ ಮಗ್ಗಿಲೂ ಬರಲ್ಲ, ಯಾವುದರಿಂದನೂ ಭಾಗ ಹೋಗಲ್ಲ. 920 ಮೈನಸ್ 10 ಈ ಸಂಖ್ಯೆ 13ರಿಂದ ಭಾಗ ಹೋಗತ್ತೆ, 7ರಿಂದ ಭಾಗ ಹೋಗತ್ತೆ, 91ರಿಂದನೂ ಭಾಗ ಹೋಗತ್ತೆ. ಅವರು ಅದನ್ನೇ ತಾನೇ ಕೇಳಿದ್ದು, 91ರಿಂದ ಭಾಗ ಹೋಗೋ ಸಂಖ್ಯೆ ಯಾವುದು ಅಂತ ಹೇಳಿ. ಹೀಗಾಗಿದೆ ಉತ್ತರ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋದು. ಲಾಸ್ಟ್ ಒಂದು ಚೆಕ್ ಮಾಡ್ಕೊಳ್ಳಿ. 580 ಭಾಗ್ಲೆ 10 570. 7ರ ಮಗ್ಗಿಲೂ ಬರಲ್ಲ, 7 8 56. 11ರ ಮಗ್ಗಿಲೂ ಬರಲ್ಲ, 11 5 55, 11 6 66. 13ರ ಮಗ್ಗಿಲೂ ಬರಲ್ಲ, 13 4 52, 13 5 65. ಈ ಸಂಖ್ಯೆ ಯಾವುದರಿಂದ ಭಾಗ ಹೋಗಲ್ಲ. 7 13 91ರಿಂದ ಭಾಗ ಹೋಗ್ತದೆ. 7ರಿಂದ 13ರಿಂದ 11ರಿಂದ ಭಾಗ ಹೋಗಲ್ಲ, ಬರೀ 7ರಿಂದ ಭಾಗ ಹೋಗ್ತದೆ. ಇಲ್ಲ ಸರ್ ನಮಗೆ ಡೌಟ್ ಇದೆ ಸರ್, ಇನ್ನೊಂದು ಸಾರಿ ಕನ್ಫರ್ಮೇಶನ್ ಬೇಕು ಸರ್, ಚೆಕ್ ಮಾಡೋಣ ಸರ್. ನೋಡಿ ಈಗ 10,290 7ರಿಂದ ಭಾಗ ಹೋಗತ್ತಿಲ್ಲೋ ಚೆಕ್ ಮಾಡೋಣ. 7 1 7 ಶೇಷ 3, 7 4 28 ಶೇಷ 4, 7 7 49 ಶೇಷ 0. ಈ 0ಗೆ ಮತ್ತೊಂದು 0 ಬರೀತಾ ಇದೆ. ಮೊದಲ ಸಂಖ್ಯೆ 7ರಿಂದ ಭಾಗ ಹೋಗುತ್ತೆ ಅಂತ ಹೇಳಿದೀವಿ, ಭಾಗ ಹೋಗಿದೆ. ಈಗ ಈ ಸಂಖ್ಯೆ ಚೆಕ್ ಮಾಡೋಣ ಸ್ನೇಹಿತರೆ. 7ರ ಬಗ್ಗೆ ಅಂತೂ ಕನ್ಫರ್ಮ್ ಆಗೋಗಿದೆ ನಮಗೆ. ಒಂದ್ಸಲ ಈ ಸಲ 13 ಟ್ರೈ ಮಾಡೋಣ. ಇಲ್ಲೇ ಬನ್ನಿ ಚೆಕ್ ಮಾಡೋಣ. ಅದ್ರ ಜೊತೆ ನಿಮಗೆ 91 ಕೂಡ ವೆರಿಫೈ ಮಾಡಿಕೊಟ್ಬಿಡ್ತೀನಿ. ಈಗ ನಾನು ಲುಕ್ ಅಟ್ ದಿಸ್ ಇಂಟ್ರೆಸ್ಟಿಂಗ್ ಫಿನಾಮಿನನ್. 10,920 ನಮಗೆ 13ರಿಂದ ಭಾಗ ಹೋಗತ್ತಿಲ್ಲ, ಡೌಟ್ ಇದೆ, ನಿಯಮ ಹೇಳುತ್ತೆ ಭಾಗ ಹೋಗತ್ತೆ ಅಂತ. ಬನ್ನಿ ಪರೀಕ್ಷೆ ಮಾಡೋಣ. 13 1 13, 13 2 26, 13 3 39, 13 4 52, 13 5 65, 13 6 78, 13 7 91, 13 8 104. ಮಾಹಿತಿ ಸರಿ ಇದೆಯಾ ಸ್ನೇಹಿತರೆ? 13 4 52. ಇಲ್ಲುಳದು 0ನ ಬರ್ಕೊಂಡಿದ್ದೇವೆ. 13ರಿಂದ ಭಾಗ ಹೋಗತ್ತಾ? ಇಲ್ಲ ಸರ್ ನಮ್ಗೆ ಇನ್ನೂ ಒಂದ್ಸಾರಿ ಕನ್ಫರ್ಮೇಶನ್ ಆಗ್ಬೇಕು ಸರ್, 91ರಿಂದ ಭಾಗ ಹೋಗತ್ತಿಲ್ಲ ಹೇಳಿ ಸರ್ ನೀವು. ಬನ್ನಿ ಚೆಕ್ ಮಾಡೋಣ. ಲುಕ್ ಅಟ್ ದಿಸ್. 10920
91 ಒಂದ್ಲೆ 91, ಉಳಿದಂಥ ಶೇಷ 10ರಲ್ಲಿ 9 ಹೋದರೆ 1. 91 ಎರಡ್ಲೆ 182, ಉಳಿದಂಥ ಶೇಷ 0, ವಾಪಸ್ 0. ಭಾಗ ಹೋಯ್ತಾ ಸರ್? ಬಟ್ ಓಕೆ, ಆನ್ಸರ್ ಸರಿ ಆಯ್ತು ಸರ್, ಮೆಥಡ್ ಸರಿ ಆಯ್ತು ಸರ್, ಪ್ರಶ್ನೆ ಇನ್ನೂ ಅರ್ಥ ಆಗಿಲ್ಲ ಸರ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ ಸರ್. ಈಗ ಈ 4 ಸಂಖ್ಯೆಗಳಿಂದ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಲಸಾದ ವಿಧಾನದಲ್ಲಿ ಥೆರಾಟಿಕಲಿ ಹೇಳಿದ್ರೆ 15 ಸೆಕೆಂಡ್ ಬೇಡ ಸರ್, 15 ನಿಮಿಷ ಆದ್ರೂ ಪರವಾಗಿಲ್ಲ ಸರ್, ನಾವು ಪ್ರಶ್ನೆ ತಿಳ್ಕೋಬೇಕು ಸರ್ ಅನ್ನುವಂಥ ಸ್ನೇಹಿತರೆಲ್ಲ ಚೆಕ್ ಮಾಡುವ ಸ್ನೇಹಿತರ. ಲೆಟ್ಸ್ ವಿಜುವಲೈಸ್ ಇಟ್. 1 ಸೆಕೆಂಡ್. ಇದೇ ತಾನೇ ನಮಗಿರೋ ಕ್ವಶನ್ ಈಗ. ಸಾರಿ, ದ ನೆಕ್ಸ್ಟ್ ಒನ್. ಎಸ್, ಈ ಕ್ವಶನ್ ತಾನೇ ಬಿಡಿಸ್ಬೇಕು. ಬನ್ನಿ, ಸಾಂಪ್ರದಾಯಿಕ ವಿಧಾನದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ 52, 56, 78, 91. ಹ್ರಸ್ವ ಭಾಗಾಕಾರ ಪದ್ಧತಿ, ಅಪವರ್ತನ ವಿಧಾನ, ಅವಿಭಾಜ್ಯ ಅಪವರ್ತನ ಕ್ರಮ, ಇವೆಲ್ಲವುಗಳಿಂದ 2 26, 2 28, 2 39 ಭಾಗ ಹೋಗಲ್ಲ. 2 13, 2 14 ಭಾಗ ಹೋಗಲ್ಲ, ಭಾಗ ಹೋಗಲ್ಲ, ಭಾಗ ಹೋಗಲ್ಲ. 2 7 ಭಾಗ ಹೋಗಲ್ಲ, ಇದೊಂದು ಬೆಸ್ಟ್ ಸಂಖ್ಯೆ. 3ರಿಂದ ಭಾಗ ಹೋಗಲ್ಲ, ಭಾಗ ಹೋಗಲ್ಲ. 3 13 39 ಭಾಗ ಹೋಗಲ್ಲ. ಇಸ್ಂಟ್ ಇಟ್? ಎಷ್ಟರಿಂದ ಭಾಗ ಹೋಗಲ್ಲ? 3ರಿಂದ ಭಾಗ ಹೋಗಲ್ಲ. ಅದೇ ನೆಕ್ಸ್ಟ್ ಏನಾಯ್ತು? 7ರಿಂದ ಭಾಗ ಹೋಗಲ್ಲ. 7 1 ಭಾಗ ಹೋಗಲ್ಲ. 7 13 13 1 ಆಸ್ ಇಟ್ ಈಸ್, ಆಸ್ ಇಟ್ ಈಸ್, ಆಸ್ ಇಟ್ ಈಸ್. ಹಾಗಾದ್ರೆ ಈ ಸಂಖ್ಯೆಗಳ ಗುಣಲಬ್ಧಗಳನ್ನು ಚೆಕ್ ಮಾಡಿ ನೀವು. 2 2 4, 4 2 8, 8 3 24, 13 7 91, 52, 56, 78, 91. ಸರಿನಾ? ಚೆಕ್ ಮಾಡೋಣ. 2 2 4, 4 2 8, 8 3 24, 7 13 91, 24 ಗುಂಡ್ಲೆ 91. ಗುಣಲಬ್ಧ ಎಷ್ಟಾಗತ್ತ? ಸಾಂಪ್ರದಾಯಿಕ ವಿಧಾನದಲ್ಲಿ ಲೆಕ್ಕ ಬಿಡಿಸೋದಾಯ್ತು ಅಂತ ಹೇಳಿದ್ರೆ 91, 24, 24 ಒಂದ್ಲ ಕೈಲ ಕೊಟ್ಟಿದ್ದೇವೆ. 18, 32, 212, 214. ಬಟ್ ಇದು 4 ಅಂಕಿಗಳ ಸಂಖ್ಯೆ ಆಯ್ತು. ಅವ್ರು ಕೇಳಿದ್ದು 5 ಅಂಕಿಗಳ ಸಂಖ್ಯೆ ಕೇಳಿದಾರಲ್ಲ. ಹಾಗಾರ ಈ ಸಂಖ್ಯೆಯ ಬಗ್ಗೆ ಹೇಳ್ತಾ ಬರ್ತೀವಿ. 21 44, 42 88. ಈ ಮಾದರಿಯಲ್ಲೇ 3ರಿಂದ ಗುಣಾಕಾರ ಮಾಡಿದ್ರ 6432. 4ರಿಂದ ಗುಣಾಕಾರ ಮಾಡಿದಾಗ 8576. 5ರಿಂದ ಗುಣಾಕಾರ ಮಾಡಿದ್ರೆ 10920. ಇಷ್ಟು ಸರ್ಕಸ್ ಇದೆ ನೋಡಿ ಥೇರಿ ಜೊತೆಗೆ ಹೋದಾಗ. ಇದನ್ನೇ 15 ಸೆಕೆಂಡ್ಸ್ ಚಾಲೆಂಜ್ ಅಂತ ಹೇಳಿದ್ ನಾವು. ಇದು 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಬಟ್ ಅವ್ರು ಕೇಳ್ತಾ ಇರೋದು 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಕೇಳ್ತಾ ಇರೋದ್ರಿಂದ 2144 ಬಗ್ಗೆ ಹೇಳಿದಾಗ ಯಾವಾಗ 5 ಅಂಕಿ ರೀಚ್ ಆಗತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಅದರ ಆಚೆ ಮುಂದಕ್ಕೆ ಹೋಗಲ್ಲ. ಕಾರಣ ಅವ್ರು ಬಳಸಿರುವಂತಹ ಪದ ಅತಿ ಚಿಕ್ಕ ಸಂಖ್ಯೆ ಅಂತ, ದೊಡ್ಡದಲ್ಲ, ಇದರ ನಂತರದ ಸಂಖ್ಯೆ ಅಲ್ಲ. ಬನ್ನಿ ಮುಂದಿನ ಕ್ವಶನ್ಸ್ ನೋಡೋಣ. ಹಾಗಾದ್ರೆ ಇನ್ನು ಮುಂದೆ ಪ್ರತಿ ಪ್ರಶ್ನೆಗೆ ಥೆರಾಟಿಕಲ್ ಇಷ್ಟು ಡೀಟೇಲ್ಸ್ ಅನ್ನು ಕೊಡದ 15 ಸೆಕೆಂಡ್ಸ್ ಚಾಲೆಂಜ್ ಏನಿದೆ ಅಷ್ಟನ್ನು ಮಾತ್ರ ಗಮನಿಸ್ತಾ ಬರುವಂತ ಲೆಕ್ಕ ಇಟ್ಕೊಳ್ಳೋದಾಯ್ತು ಅಂತ ಹೇಳಿದ್ರ ಮುಂದಿನ ಪ್ರಶ್ನೆ ಪರಿಕಲ್ಪನೆ. ಯಾವ ಅತಿ ದೊಡ್ಡ 6 ಅಂಕಿಗಳ ಸಂಖ್ಯೆನ 36, 48, 54, 60 ಮತ್ತು 90ರಿಂದ ಭಾಗಿಸಿದಾಗ ಪ್ರತಿ ಸಲ ಶೇಷ 10 ಉಳಿಯುತ್ತದೆ? 90ರಿಂದ ಭಾಗಿಸಿದಾಗ ಶೇಷ ಉಳಿಬೇಕು ಅಂದ್ರ 90ನ್ನ 9 ಗುಂಡ್ಲೆ 10 ಅಥವಾ 9ರಿಂದ ಭಾಗ ಹೋಗೋ ಸಂಖ್ಯೆ ಅನ್ಬೋದಾ? ಅಥವಾ ಇಲ್ಲಿರೋ ಲಾಸ್ಟ್ ಝೀರೋನ ತೆಗೆದುಹಾಕಿದ್ರ, ಲಾಸ್ಟ್ ಝೀರೋನ ತೆಗೆದುಹಾಕಿದ್ರೆ ಎಲ್ಲಾ ಕಡೆ ಝೀರೋ ತೆಗೆದುಹಾಕ್ಬೇಕಾ? ಇಲ್ಲಂತೂ ಝೀರೋ ಬಂದಿಲ್ಲ, ಲೀವ್ ಇಟ್. 9ರಿಂದ ಭಾಗಿಸಿದಾಗ ಶೇಷ ಪ್ರತಿ ಸಲ 10 ಉಳಿಬೇಕು. 0 ತೆಗೆದುಹಾಕಿದೀವಲ್ಲ, 1 ಉಳಿಬೇಕು. ಚೆಕ್ ಮಾಡೋಣ. 9 9 9 9 9, 7ಕ್ಕೆ 2 ಸೇರಿಸಿದ್ರು ಕೂಡ 9, ಶೇಷ 4 ಉಳಿತಾ ಇದೆ. 9 9 9, 7ಕ್ಕೆ 1 ಸೇರಿಸಿದ್ರೆ ಶೇಷ 8 ಉಳಿತಾ ಇದೆ. 7ಕ್ಕೆ 3 ಸೇರಿಸಿದ್ರೆ 10, ಉಳಿದಂತ ಶೇಷ ಎಷ್ಟು? ಅವ್ರು ಕೇಳಿದ್ದು ಅಷ್ಟೇ ತಾನೆ? ಇದೇ ಸರಿಯಾದ ಉತ್ತರ. ಲಸ ಮಸ ಬಿಡಿಸೋ ವಿಧಾನವನ್ನ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಗಣಿತವನ್ನ ಹೀಗೆ ಕಲಿಬೇಕು. ನಾವೆಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಇಡುತ್ತಾ ಇದೀವಿ? ಅಭ್ಯಾಸ ಮಾಡಲ್ವಾ? ಮಾಡ್ತೀವಿ. ಸಾಧನ ನೋಡಲ್ವಾ? ನೋಡ್ತೀವಿ. ಪ್ರಾಕ್ಟೀಸ್ ಮಾಡಲ್ವಾ? ಮಾಡ್ತೀವಿ. ಹಾರ್ಡ್ ವರ್ಕ್ ಮಾಡಲ್ವಾ? ಮಾಡ್ತೀವಿ. ಬಟ್ ಸ್ಮಾರ್ಟ್ ವರ್ಕು ಮಾಡ್ಬೇಕಲ್ಲ.
ಯೋಚನೆ ಮಾಡಿ. ಮೊದಲು ಒಂದು ಕಾಲ ಇತ್ತು, ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಿ. ಆಮೇಲೆ ಒಂದು ಕಾಲ ಬಂತು, ಏನಂತ? ಸ್ಮಾರ್ಟ್ ವರ್ಕ್ ಮಾಡಿ ಅಂತ. ಈಗೊಂದು ಕಾಲ ಬಂದಿದೆ, ಹಾರ್ಡ್ ವರ್ಕು ಮಾಡಿ, ಸ್ಮಾರ್ಟ್ ವರ್ಕು ಮಾಡಿ, ಬಟ್ ಮಾಡೋ ವರ್ಕನ್ನು ಹ್ಯಾಪಿಯಾಗಿ ಮಾಡಿ. ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ರಿಸಲ್ಟ್ಸ್. ಬನ್ನಿ 15 ಸೆಕೆಂಡ್ಸ್ ಚಾಲೆಂಜಲ್ಲಿ ಮುಂದಿನ ಪರಿಕಲ್ಪನೆ ಏನು ಅಂತ ಗಮನಿಸ್ಕೊಳ್ಳೋಣ ಸ್ನೇಹಿತರ. ಎಸ್, ಬಾಧ್ಯತೆ ನಿಯಮಗಳ ಕುರಿತಾಗಿ ಆಲ್ರೆಡಿ ತಾವು ಪ್ರಾಕ್ಟೀಸ್ ಮಾಡಿದ್ರೆ ಈ ವಿಡಿಯೋ ತುಂಬಾ ಇಫೆಕ್ಟಿವ್ ಆಗಿ ಯು ಕ್ಯಾನ್ ಫಾಲೋ ಇಟ್ ಅಪ್. ಹೇಗೆ? ಒಂದು ವೇಳೆ ಎಕ್ಸ್ ಅನ್ನೋ ಒಂದು ಸಂಖ್ಯೆಗೆ 2000 ಕೂಡಿಸಿದಾಗ ದೊರೆಯುವ ಮೊತ್ತ 12, 16, 18 ಮತ್ತು 21ರಿಂದ ಭಾಗ ಹೋಗುತ್ತೆ. ನಮ್ಮ ಉತ್ತರ ಸಿಕ್ತು ಸ್ವಾಮಿ. 9 2 18 ತಾನೆ? ಸರಿ. ಓಕೆ, ಎಕ್ಸ್ ನಲ್ಲಿರುವ ಅಂಕಿಗಳ ಒಟ್ಟು ಮೊತ್ತ ಎಷ್ಟು? ಹಾಗಾದ್ರೆ 9ರಿಂದ ಅಂತೂ ಭಾಗ ಹೋಗ್ಬೇಕಾ? 2ಕ್ಕೆ ಎಷ್ಟು ಸೇರಿಸಿದ್ರೆ 9 ಆಗತ್ತೆ? ಅಥವಾ 9ರಲ್ಲಿ 2 ಕಡಿಮೆ ಮಾಡಿದ್ರ? ಸರಿ, ಅದೇ ಉತ್ತರ. 15 ಸೆಕೆಂಡ್ಸ್ ಚಾಲೆಂಜ್ ರೀ. ನೀವು ಥೆರಾಟಿಕಲಿ ಲೆಕ್ಕ ಬಿಡಿಸ್ತಾ ಕೂತ್ಕೊಂಡ್ರೆ ಎಷ್ಟು ದೀರ್ಘವಾಗಿರ್ತದೆ. SSC ವೇ ಆಫ್ ಪ್ರಿಪರೇಷನ್, ಬ್ಯಾಂಕಿಂಗ್ ವೇ ಆಫ್ ಪ್ರಿಪರೇಷನ್, RRB ವೇ ಆಫ್ ಪ್ರಿಪರೇಷನ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ವೇ ಆಫ್ ಪ್ರಿಪರೇಷನ್ ಅನ್ನೋದಕ್ಕಿಂತ ಮ್ಯಾಥ್ಸ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಥಿಂಕ್ ಮಾಡಿ. ಅದೇ ಹೇಳಿದ್ನಲ್ಲ, ಹಾರ್ಡ್ ವರ್ಕು ಮಾಡಿ, ಸ್ಮಾರ್ಟ್ ವರ್ಕು ಮಾಡಿ, ಬಟ್ ಮಾಡೋ ವರ್ಕ್ ಅನ್ನ ಹ್ಯಾಪಿಯಾಗಿ ಮಾಡಿ ಅಂತ ನೆನಪಿಸ್ತಾ ಬನ್ನಿ ಸ್ನೇಹಿತರೆ. ಮುಂದಿನ ಕ್ವಶನ್ಸ್ ಏನೋ ನೋಡೋಣವಾ? ಇಲ್ಲಿ ನಿಮಗೆ ಬಾಧ್ಯತೆ ನಿಯಮಗಳ ಸ್ಪಷ್ಟತೆ ಇದ್ರೆ ನಾನು ಹೇಳೋ ಕಾನ್ಸೆಪ್ಟ್ ಫಾಲೋ ಆಗತ್ತಾ? ಇಲ್ಲ ಅಂದ್ರೆ ಬಾಧ್ಯತೆ ನಿಯಮಗಳನ್ನ ಕಲ್ತ್ಕೊಳ್ಳಿ. 8ನೇ ತರಗತಿ ಗಣಿತ ಪುಸ್ತಕದ ಮೊದಲ ಪಾಠ ಸಂಖ್ಯೆಗಳೊಂದಿಗೆ ಆಟ ಅನ್ನೋ ಪಾಠ, ಅಥವಾ 5, 6, 7ನೇ ತರಗತಿಯ ಆರಂಭಿಕ ಪಾಠಗಳಲ್ಲೇ ಬಾಧ್ಯತೆ ನಿಯಮಗಳು ಅಂತ ಹೊಸ ಕರಿಕ್ಯುಲಮ್ ಅನ್ನ ಬಹುಶಃ ನೀವು ಓದಿದ್ರಲ್ಲ ಗೊತ್ತಿಲ್ಲ, ನಾವು ಕಲಿಬೇಕಾರಂತೂ ಬಾಧ್ಯತೆ ನಿಯಮಗಳು ಇರಲಿಲ್ಲ. ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರಲಿಲ್ಲ, ನಿಯಮಗಳಿದ್ವು. ಬಟ್ ಈಗ ಹೊಸ ಸಿಲೆಬಸ್ ಅದನ್ನೆಲ್ಲ ಅಪ್ಡೇಟ್ ಮಾಡಿದರೆ ದಯವಿಟ್ಟು ತಾವು ಕೂಡ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಸ್ 15 ಸೆಕೆಂಡ್ಸ್ ಚಾಲೆಂಜ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರ, ಪುನಃ 15ರಿಂದ ಭಾಗಿಸಿದ್ರೆ ಶೇಷ 11 ಉಳಿಯುತ್ತೆ, 18ರಿಂದ ಭಾಗಿಸಿದ್ರೆ ಶೇಷ 14 ಉಳಿಯುತ್ತೆ, 21ರಿಂದ ಭಾಗಿಸಿದ್ರೆ ಶೇಷ 17 ಉಳಿಯುತ್ತೆ, 15 - 11 4, 18 - 14 4, 21 - 17 4, ಹಾಗೇನೆ 24 - 20 4. ಹಾಗಾದ್ರೆ ಪ್ರತಿ ಸಲ ಇದಕ್ಕೆ 4 ಕೂಡಿಸಿದ್ರೆ ಅದು 15ರಿಂದಾನೂ ಭಾಗ ಹೋಗುತ್ತೆ, 18ರಿಂದಾನೂ ಭಾಗ ಹೋಗುತ್ತೆ, 21ರಿಂದಾನೂ ಭಾಗ ಹೋಗುತ್ತೆ. ಬನ್ನಿ ಇದಕ್ಕೆ 4 ಕೂಡಿಸ್ಬೋಣ. 6561, 4 ಕೂಡಿಸಿದ್ರೆ 7560, 4 ಕೂಡಿಸಿದ್ರೆ 5679, 4 ಕೂಡಿಸಿದ್ರೆ 7668. ಎಷ್ಟರಿಂದ ಭಾಗ ಹೋಗ್ಬೇಕ್ರೆ? 5ರಿಂದ. 5ರ ಬಗ್ಗೆ ಗೊತ್ತಲ್ಲ, ಲಾಸ್ಟಿಗೆ ಏನಿರ್ಬೇಕು? 0 ಇರಬೇಕು, 5 ಇರಬೇಕು. 0 5 ಬಂದಿಲ್ಲ, 0 5 ಬರಲಿಲ್ಲ, 0 5 ಬಂದಿಲ್ಲ. ಯಾವ್ದಿದೆ ಅದೇ ಸರಿ. ಆರ್ ಯು ಅಬ್ಸರ್ವಿಂಗ್? ಮ್ಯಾಥಮೆಟಿಕ್ಸ್ ಅನ್ನ ಪ್ರಿಪೇರ್ ಮಾಡೋ ಶೈಲಿ ಹೇಗಿರ್ಬೇಕು? ಲಸ ಮೋಸ ಆದ ಭಾಷೆ ಹೇಗಿರ್ಬೇಕು? ತುಂಬಾ ಜನ ಕೇಳ್ತಾರೆ, ಸರ್ ನೀವು ಕ್ವಶನ್ಸ್ ಇಂಗ್ಲಿಷಲ್ಲಿ ಬೇಡ ಸರ್, ಕನ್ನಡದಲ್ಲಿ ಕೊಡಿ ಸರ್. ಇನ್ನು ಕೆಲವು ಜನ ನೀವೇ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದಿರಿ, ಸರ್ ಕನ್ನಡ ಬೇಡ ಸರ್, ದಯವಿಟ್ಟು ಇಂಗ್ಲಿಷಲ್ಲೂ ಮಾತಾಡಿ ಸರ್. ಸರ್ ವೈ ಕಾಂಟ್ ಯು ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ? ಬೇಸಿಕಲಿ ನಾನು ಕನ್ನಡದವನಪ್ಪ, ಅನಿವಾರ್ಯತೆಗಾಗಿ ಇಂಗ್ಲಿಷ್ ಮಾತಾಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಇಂಗ್ಲಿಷನ್ನು ದ್ವೇಷ ಮಾಡೋ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಕನ್ನಡವನ್ನ ಪ್ರೀತಿಸುವಂತ ವ್ಯಕ್ತಿ ಎಲ್ಲಾ ಭಾಷೆಗಳನ್ನ ಗೌರವಿಸಬೇಕು ಅಂತ ನಮಗೆ ನಮ್ಮ ಕನ್ನಡ ಕಲಿಸ್ಕೊಡ್ತದೆ, ಕನ್ನಡಿಗರು ನಾವು. ಆದ್ರೆ ನೀವು ಕನ್ನಡ ಇಂಗ್ಲಿಷ್ ಜೊತೆಗೆ ನಮ್ಮ ಭಾಷೆಯ ಅಭಿಮಾನದ ಜೊತೆಗೆ, ಸ್ವಾಭಿಮಾನದ ಜೊತೆಗೆ ಕೇವಲ ಕನ್ನಡ ಇಂಗ್ಲಿಷ್ ಅನ್ನೋ ಪ್ರತ್ಯೇಕತೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚು ಗಣಿತ ಅಂತ ಹೇಳಿದಾಗ ಗಣಿತದ ಭಾಷೆಯನ್ನು ನಾವು ಯಾಕೆ ಅರಿತು ಆ ವಿಷಯವನ್ನ ಕಲಿಬಾರದು ಅನ್ನುವಂಥ ಚಿಕ್ಕದಾದ ಡೌಟ್ ನನಗೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಗಣಿತಕ್ಕೆ ತಾರ್ಕಿಕತೆ ಭಾಷೆ ಇದೆ, ಸೈಕಾಲಜಿಗೆ ಮನಸ್ಸಿನ ಭಾಷೆ ಇದೆ, ಕನ್ನಡಕ್ಕೆ ಅಥವಾ ಭಾಷೆಗೆ ಭಾವನೆ ಅನ್ನೋ ಭಾಷೆ ಇದೆ. ನೀವು ಭಾಷೆ ಕಲಿಬೇಕಾ? ಬರೀ ಗ್ರಾಮರ್ ರೂಲ್ಸ್ ಕಲಿಬೇಡಿ, ಅದ್ರೊಳಗಡೆ ಇರೋ ಭಾವನೆಗಳನ್ನೂ ಕೂಡ ಕಲ್ತ್ಕೊಳ್ಳಿ. ಮ್ಯಾಥ್ಸ್ ಕಲಿಬೇಕಾ? ಬರೀ ನಂಬರ್ಸು, ಮಗ್ಗಿ, ವರ್ಗ, ವರ್ಗಮೂಲ, ಘನಮೂಲ ಇಷ್ಟೇ ಕಲಿಬೇಡಿ, ಅದರೊಳಗಡೆ ಇರುವಂತಹ ತಾರ್ಕಿಕತೆಯ ಭಾವವನ್ನೂ ಕಲ್ತ್ಕೊಂಡ್ಬಿಡಿ, ತಾರ್ಕಿಕತೆಯ ಭಾಷೆಯನ್ನೂ ಕಲ್ತ್ಕೊಂಡ್ಬಿಡಿ. ಬನ್ನಿ, ಅದು ಯಾಕೆ ಗಣಿತ ಬರಲ್ಲ ನೋಡೋಣ ಒಂದ್ ಕೈ ಅದನ್ನ. ರೀ ಸ್ವಾಮಿ, ನಾವು ಕನ್ನಡಿಗರು, ನಾವು ಕಲಿದೇ ಇರೋ ಯಾವ ವಿಷಯ ಇದೆ? ಪ್ರಯತ್ನ ಪಟ್ಟರೆ ಮನುಷ್ಯ ಕಲಿದೇ ಇರೋ ಯಾವ ವಿಷಯ ಇದೆ? ಪ್ರಯತ್ನ ಪಟ್ಟರೆ ಮನುಷ್ಯನಿಗೆ ಸುಲಭ ಆಗದೆ ಇರುವಂತಹದ್ದು ಯಾವ ವಿಷಯ ಇದೆ? 15 ಸೆಕೆಂಡ್ಸ್ ಚಾಲೆಂಜ್, 15 ಸೆಕೆಂಡ್ಗಳ ಮುಂದಿನ ಚಾಲೆಂಜ್ ಏನು? 6 ಸ್ಥಾನಗಳ ಅತಿ ಚಿಕ್ಕ ಸಂಖ್ಯೆಯನ್ನ 15, 25, 35, 42, 70ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಬೇಕು ಅನ್ನೋದಾಯ್ತು ಅಂತ ಹೇಳಿದ್ರ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಈಗ 7ರ ಬಾಧ್ಯತೆ ಎಲ್ಲರೂ ಬಳಕೆ ಆಗತ್ತಾ ಚೆಕ್ ಮಾಡುವ. 7 10 70, 7 5 35, 7 6 42. ನೋಡಿ,
15 ಮೈನಸ್ 11 4, 25 ಮೈನಸ್ 21 4, 35 ಮೈನಸ್ 31 4, 42 ಮೈನಸ್ 38 4, 70 ಮೈನಸ್ 66 4. ಹಾಗಾದ್ರೆ ಇರೋದಕ್ಕೆ 4 ಕೂಡಿಸ್ಬಿಟ್ರ ಇಫ್ ಯು ಆಡ್ 4, 101050, 100450, 100260, 100800. ಇಷ್ಟಂತೂ ಕ್ಲಿಯರ್ ಆಯ್ತಾ ಸ್ನೇಹಿತರ? ಐ ಹೋಪ್ ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಳ್ತೇನೆ ನಾನು. ಸರಿ, ಹಾಗಾದ್ರೆ ಮುಂದಿನ ವಿಷಯ ಏನು? ರೈಟ್ ನಾವು ಈಗ 15 3 × 5 ಅನ್ಬೋದಾ? 3ರ ಬಾಧ್ಯತೆ ನಿಯಮ ಅಥವಾ 5ರ ಬಾಧ್ಯತೆ ನಿಯಮ ಅಂದ್ರೆ ಲಾಸ್ಟಿಗೆ 0 ಬರಬೇಕು. ಎಲ್ಲ ಕಡೆ ಬಂದಿದ್ದಾರೆ, ಇಲ್ಲ ಲಾಸ್ಟಿಗೆ 5 ಬರಬೇಕು. ಡನ್, ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಎರಡನೇದ್ದು 3ರಿಂದ ಭಾಗ ಹೋಗ್ಬೇಕು. 3ರ ಬಾಧ್ಯತೆ ಗೊತ್ತಲ್ಲ. ಈಗ ಉದಾಹರಣೆಗೆ 35 3ರಿಂದ ಭಾಗ ಹೋಗುತ್ತಿಲ್ಲ. ಹೇಗೆ ಹೇಳ್ತೀವಿ? 3ಕ್ಕೆ 5 ಕೂಡಿಸಿದ್ರೆ 8, ಅದು 3ರ ಮಗ್ಗಿಯಲ್ಲಿ ಬರಲ್ಲ, ಹೀಗಾಗಿ 3ರಿಂದ ಭಾಗ ಹೋಗಲ್ಲ. ಹಾಗೆ 3ರಿಂದ ಭಾಗ ಹೋಗೋದು, 1ಕ್ಕೆ 8 ಸೇರಿಸಿದ್ರೆ 9, 3ರಿಂದ ಭಾಗ ಹೋಗತ್ತಾ? ಎಸ್. 6 + 2 8 + 1 9, 3ರಿಂದ ಭಾಗ ಹೋಗತ್ತಾ? 5 4 9 + 1 10, 3ರ ಮಗ್ಗಿಯಲ್ಲಿ ಬರಲ್ಲ. 5 + 1 6 + 1 7, 3ರ ಮಗ್ಗಿಯಲ್ಲಿ ಬರಲ್ಲ. ಸರ್ ಬಟ್ 2 ಆಯ್ಕೆ ಬಂದಿದ್ದಾವೆ ಸರ್, ಮಾಡೋದೇನು ಸರ್? ಈಗ 7ರ ಮಗ್ಗಿ ನೋಡೋಣಲ್ಲ, ಇಲ್ಲಿದೆ ಅಲ್ಲ. ಸಾರಿ, 7 5 35. ಒಂದು ಸೆಕೆಂಡ್, ಇಲ್ಲಿದೆ ಅಲ್ಲ ಸ್ನೇಹಿತರೆ, ಇದ್ರ ಫ್ಯಾಕ್ಟರ್ಸು 35 7 5 ಅಂತ ಬರ್ಕೋಬೋದಾ? ಹಾಗಾದ್ರೆ ಈಗ ತಾನೇ 7ರ ಬಾಧ್ಯತೆ ನೋಡಿದ್ವಿ ನಾವು. 800 ಮೈನಸ್ 100 7ರಿಂದ ಭಾಗ ಹೋಗತ್ತಾ? ಎಸ್. 260 ಮೈನಸ್ 100 7ರಿಂದ ಭಾಗ ಹೋಗತ್ತಾ ಇದು? ಹಾಗಾದ್ರೆ ಉತ್ತರ ಬಂದು ಎ ಫಾರ್ ಅಕಾಡೆಮಿ. ಸರ್ ನಮಗೆ ಡೌಟ್ ಇದೆ ಸರ್, ಇದು ಕ್ಲಾರಿಫೈ ಆಗಿಲ್ಲ ಸರ್, ರಿಪೀಟ್ ಮಾಡ್ತೀನಿ ನೋಡಿ ಸರ್. ಗಣಿತದ ತಾರ್ಕಿಕ ಭಾವ, ತರ್ಕದ ಭಾಷೆ, ತರ್ಕಶಕ್ತಿಯ ಸಾಮರ್ಥ್ಯ, ಬಾಧ್ಯತೆ ನಿಯಮಗಳ ಅನ್ವಯ ಎಳೆ ಎಳೆಯಾಗಿ ಗಮನಿಸ್ತಾ ಇದ್ದೀರಿ. ಇದನ್ನ ಥೆರಾಟಿಕಲಿ ಬಿಡಿಸ್ತಾ ಕೂತ್ರೆ ಬೆಳಗಾಗ್ತದೆ. ಯಾರೆಲ್ಲ ನೀವು ಲಸ ಕಲ್ತಿದ್ದೀರಿ ನೋಡ್ಕೊಳ್ಳಿ. ಸದ್ಯಕ್ಕೆ ದ ಲಾಸ್ಟ್ ಪ್ಯಾಟರ್ನ್ 15 3 × 5, 35 7 × 5. ಹಾಗಾದ್ರೆ ಈ ಸಂಖ್ಯೆ 5ರಿಂದನೂ ಭಾಗ ಹೋಗ್ಬೇಕು, 3ರಿಂದನೂ ಭಾಗ ಹೋಗ್ಬೇಕು, 7ರಿಂದನೂ ಭಾಗ ಹೋಗ್ಬೇಕು. ಯಾವಾಗ? ಇದಕ್ಕೆ 4 ಕೂಡಿಸಿದಾಗ 4 ಕೂಡಿಸಿದಾಗ 4 ಕೂಡಿಸಿದಾಗ 4 ಕೂಡಿಸಿದಾಗ ಆ ಥರ ಕೂಡಿಸ್ ಬರೆದ್ರೆ 100 800, 100 260, 100 450, 101050. ಅವ್ರು ಹೇಳುವಂತ 5ರಿಂದ ಎಲ್ಲಾ ಭಾಗ ಹೋಗ್ತವೆ, ಮರ್ತಬೋಣ. 5 ಬಿಟ್ರೆ 3ರಿಂದ 1ಕ್ಕೆ 8 ಸೇರಿಸಿದ್ರು 9, 3ರಿಂದ ಭಾಗ ಹೋಗತ್ತೆ. 8 + 1 9, 3ರಿಂದ ಭಾಗ ಹೋಗತ್ತೆ. 9 + 1 10, 3ರಿಂದ ಭಾಗ ಹೋಗಲ್ಲ. 3ರಿಂದ ಭಾಗ ಹೋಗಲ್ಲ. ಒಟ್ಟು ಅಂಕಿಗಳ ಮೊತ್ತ 3ರಿಂದ ಭಾಗ ಹೊಂದಬೇಕು. ದೆನ್ ಕಮ್ಸ್ 7ರಿಂದ ಭಾಗ ಹೋಗತ್ತಾ? ಪ್ರತಿ 3 ಅಂಕಿಗಳು. ಈಗ ತಾನೆ 7 11 13ರ ಬಾಧ್ಯತೆ ಇದೇ ವಿಡಿಯೋದ ಆರಂಭದಲ್ಲಿ ನೋಡಿದ್ದೇವೆ. 800 ಮೈನಸ್ 100 700, 7ರಿಂದ ಭಾಗ ಹೋಗತ್ತಾ? ಎಸ್, ಹೋಗತ್ತಾ. 260 ಮೈನಸ್ 100 7ರಿಂದ ಭಾಗ ಹೋಗತ್ತಾ? ಇಲ್ಲ. ಉತ್ತರ ಸಿಗ್ತದೆ. ಥೆರಾಟಿಕಲಿ ತುಂಬಾ ಕಷ್ಟ. ಐ ಮೀನ್ 15 ಸೆಕೆಂಡ್ಸ್ ಅಲ್ಲ, 15 ಮಿನಿಟ್ಸ್ ಅಲ್ಲ, ಎಷ್ಟು ತಗೊಳ್ಳೋದು ಹೇಳೋಕ್ಕಾಗಲ್ಲ. ಒನ್ಸ್ ಅಗೇನ್ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಕ್ವಶನ್ ಇದು. ಹಾಗಾದ್ರೆ ಲಸ ಮಸನ ಹೇಗೆ ಕಲಿಬೇಕು? ನಾವು ಹೇಗೆ ಕಲಿತಾ ಇದ್ದೀವಿ? ನೀವು ಪ್ರಯತ್ನನೇ ಪಡ್ತಿಲ್ಲ, ಖಂಡಿತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಯು, ಐ ಆಮ್ ನಾಟ್ ಬ್ಲೇಮಿಂಗ್ ದ ಸಿಸ್ಟಮ್. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ನಿರೀಕ್ಷೆಗಳಿಗೆ ತಕ್ಕಂತೆ ಪ್ರಿಪೇರ್ ಆಗದ, ಕ್ವಶನ್ ಪೇಪರ್ ಈಸಿ ಇತ್ತು, ಕ್ವಶನ್ ಪೇಪರ್ ಟಫ್ ಇತ್ತು, ನಮಗೆ ಟೈಮ್ ಸಾಕಾಗ್ಲಿಲ್ಲ, ಕ್ವಶನ್ ಓದಕ್ಕಾಗ್ಲಿಲ್ಲ, IAS ಎಕ್ಸಾಮ್ ಇಂಗ್ಲೀಷಲ್ಲಿತ್ತು, ನಾವು ಕನ್ನಡಿಗರು. ಅಫ್ಕೋರ್ಸ್ ಹೌದು, ನಮಗೆ ಕನ್ನಡದಲ್ಲಿದ್ದರೆ ಅನುಕೂಲ ಆಗ್ತದೆ. ಆದಷ್ಟು ಬೇಗ IAS ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ. ಸಂಬಂಧಪಟ್ಟಂಥವರಿಗೆ ಈ ಮೂಲಕ ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ. ಬಟ್ ಹಾಗಂತ ಅದು ಕನ್ನಡದಲ್ಲಿ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿರೋ IAS ರಿಸಲ್ಟ್ಸ್ ಅನ್ನು ಗಮನಿಸ್ತಾ ಬನ್ನಿ ನೀವು. ಕನ್ನಡ ಲಿಟರೇಚರೇ ತೆಗೆದುಕೊಂಡಿದ್ದಾರೆ, ಬಟ್ ಪ್ರಿಲಿಮ್ಸ್ ಎಲ್ಲರಿಗೂ ಇಂಗ್ಲೀಷಲ್ಲಿ ಇರೋದ್ರಿಂದ ಅನಿವಾರ್ಯವಾಗಿ ಇಂಗ್ಲೀಷಲ್ಲೂ ಕೂಡ ಬರೆದಿದ್ದಾರೆ.
ಅವ್ರು ಯಾರೂ ಕೂಡ ಮ್ಯಾಥ್ಸ್ ಟಫ್ ಅನ್ಕೊಂಡು ಕೂಡ್ಲಿಲ್ಲ. ಬನ್ನಿ 15 ಸೆಕೆಂಡ್ಸ್ ಚಾಲೆಂಜ್ನ ಮುಂದಿನ ಕ್ವಶನ್ ಏನು ಅಂತ ಗಮನಿಸ್ಕೊಂಡ್ವಾ. ಬಹುಶಃ ಮುಂದಿನ ಸಲ ಹೊಸ ಆಲೋಚನೆಗಳ ಜೊತೆಗೆ ಹೊಸ ವಿಷಯಗಳ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಮತ್ತಷ್ಟು ಇದೇ ತೆರನಾದ 15 ಸೆಕೆಂಡ್ಸ್ ಚಾಲೆಂಜ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ಸಲ ಮೋಸದ ಜೊತೆಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಹ್ಯಾವ್ ಎ ಗ್ರೇಟ್ ಟೈಮ್. ಟೇಕ್ ಕೇರ್.